ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಔಟ್ ಆಫ್ ಸಿಲೆಬಸ್ ಸಿನಿಮಾ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋಣ. ಕಾರ್ಯಕ್ರಮಕ್ಕೆ ಸ್ವಾಗತ 3 ಜನಕ್ಕೂ. ಸಕಲ ಕಲಾವಲ್ಲಭ, ನಿರ್ದೇಶಕ, ಕೊರಿಯೋಗ್ರಾಫರ್, ಓಕೆ, ನಾಯಕ. ಡ್ಯಾನ್ಸ್ ಎಲ್ಲ ಬರುತ್ತೆ ಸರ್ಗೆ? ನಂಗೆಲ್ಲ ಅರ್ಥ ಆಯ್ತು ನೋಡಿ. ಈ ಸಿನಿಮಾದ್ದು ಒಂದು 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 ವಿಶೇಷತೆ ಹೇಳ್ತೀನಿ. ಅದೆಲ್ಲ ಏನ್ ಬೇಡ, ವಿಷಯಕ್ಕೆ ಬಾ. ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ಕೇಳ್ಪುರಂ ಒಂದು ಇವೆಂಟ್ಗೆ. ನೀವೆಲ್ಲ ಮನೇಲಿ ಬಿಟ್ಕೊಂಡಿರ್ತೀಯ, ಯಾವಾಗ ಫಾಲೋ ಮಾಡಿದ್ಯಾ? ಸೊ ಡೈಲಾಗ್ಸ್ ಎಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ ಹೇಳ್ತಾರೆ. ಯಾರನ್ನೇ ಲವ್ ಮಾಡಿದ್ರು ಕನ್ನಡ ಹುಡುಗರನ್ನ ಮಾತ್ರ ಲವ್ ಮಾಡಬಾರ್ದು. ಅಂಡ್ ಈ ಭಯ ನಿನಗೆ ಇವತ್ತಾಗ್ತಿರೋದು, ನೀನು ತುಂಬಾ ಪ್ರೀತಿಸ್ಬಿಟ್ಟಿದ್ಯಾ. ಏನಾದ್ರೂ ಆಗಿದ್ರೆ ಆಗಿದೆ ಅಂತ ಹೇಳು, ಇಲ್ಲ ನನ್ನ ಸಮಾಧಾನಕ್ಕನ ಕತೆ ಕಟ್ಟೆನಾದ್ರೂ ಹೇಳು. ನನಗೆ ಕತೆ ಕಟ್ಟಕ್ ಬರಲ್ಲ. ನಮ್ದು ಒಂದು ಮೂವಿ, ಒಂದು ಸಾಂಗ್ಗೆ ಒಂದು ಡ್ಯಾನ್ಸ್ ಮಾಡಿ. ಔಟ್ ಆಫ್ ಸಿಲೆಬಸ್. ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಔಟ್ ಆಫ್ ಸಿಲೆಬಸ್ ಸಿನಿಮಾ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋಣ. ಕಾರ್ಯಕ್ರಮಕ್ಕೆ ಸ್ವಾಗತ 3 ಜನಕ್ಕೂ. ಸರ್ ವಾಯ್ಸ್ ಹೋಗ್ಬಿಟ್ಟಿದೆ. ನಮಸ್ತೆ ಬ್ರೋ. ಅವರಿಬ್ರದ್ದು ನಮಸ್ಕಾರ. ಏನಕ್ಕೆ 3 ಗಂಟೆಯಿಂದ ಕಾಯ್ದಿದ್ದಕ್ಕೆ ಲೇಟ್ ಆಯ್ತಾ? ಏನು ಸರ್ ನೀವು ಹಿಂಗೆ ಮಾಡಿಬಿಟ್ರೆ ಮೋಟಿವೇಟ್ ಮಾಡ್ತೀರ ಎಲ್ಲರಿಗೂ. ಈಗ ಡಿಮೋಟಿವೇಟ್ ಮಾಡಿದ್ದೀರ ಅವ್ರನ್ನ. ನಿಮ್ಮ ಪ್ಲಾನ್ ಇರೋದು? ನನ್ನ ಪ್ಲಾನ್ ಇರೋದು ಗೊತ್ತಿಲ್ಲ ಸರ್. ಪ್ಲಾನ್ಸ್ ಇದೆ. ನಿಮ್ದೇನು ಪ್ಲಾನ್ ಇದೆ? ಎಕ್ಸೈಟ್ಮೆಂಟ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದೀವಿ, ಸ್ವಲ್ಪ ಜಾಸ್ತಿ ಹೊತ್ತು ಹೋಗ್ತಿದೆ. ನೋಡಿ, ಈ ಸಿನಿಮಾದ್ದು ಒಂದು 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 ವಿಶೇಷತೆ ಹೇಳ್ತೀನಿ. ಈ ಸಿನಿಮಾಗೆ ಮುಹೂರ್ತ ದಿನ ನಾನು ಬಂದಿದ್ದೆ ಆ್ಯಕ್ಚುಲಿ. ಆಸ್ ರಿಪೋರ್ಟರ್ ಆಗಿ ಒಂದು ಬೇರೆ ಯಾವುದೋ ಚಾನಲಲ್ಲಿ ವರ್ಕ್ ಮಾಡ್ತಿದ್ದೆ. ಅವತ್ತು ಬಂದೆ. ಹೇಳಿದ್ರೆ ಪಾಪ ಚೆನ್ನಾಗಿರಲ್ಲ. ಎಕ್ಸೆಂಪ್ಲಾಯ್ ಕಂಪ್ನಿಗಳೆಲ್ಲ ಹೇಳ್ಬಾರ್ದು. ಎಕ್ಸೆಂಪ್ಲಾಯ್ ಆ ಕಂಪ್ನಿಗೆ ಡೈವರ್ಸ್ ಆಯಿತು. ಹಳೆ ಹೆಂಡತಿ ಹೆಸರು ಹೇಳ್ಬಾರ್ದಂಗೆಲ್ಲ, ಒಂಥರ ಡೈವರ್ಸೇ ಅದು. ಸೊ ಅಲ್ಲಿ ಬಂದಿದ್ದೆ, ನೀವು ಮೀಟ್ ಮಾಡಿದ್ದು ಪ್ರೇಮ್ ಸರ್. ಇವತ್ತು ಈ ಇಂಟರ್ವ್ಯೂ ಮಾಡ್ತಾಯಿದ್ದೀವಿ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಜರ್ನಿ. ಸೊ ಈ ಜರ್ನಿ ಒಳಗೆ ನೀವೇನೇನು ಮಾಡಿದ್ರು? ಸಿನಿಮಾ ಶೂಟಿಂಗ್ ಮಾಡಿ. ಸಿನಿಮಾ ಬರೀ ಶೂಟಿಂಗ್ ಮಾಡಿದ್ರೆ ಓಕೆ. ನಿರ್ದೇಶಕ, ಕೊರಿಯೋಗ್ರಾಫರ್, ಓಕೆ, ನಾಯಕ. ಡ್ಯಾನ್ಸ್ ಎಲ್ಲ ಬರುತ್ತೆ ಸರ್ಗೆ? ಅವ್ರೇ ಮಾಡಿದ್ರು. ಓಕೆ, ಸ್ಪೀಕರು, ಮೋಟಿವೇಶನ್. ನೀವಿಬ್ರು ಹೆಂಗೆ ಇವ್ರ ಹತ್ರ ತಗ್ಲಾಕೊಂಡಿದ್ದು? ಅಂದ್ರೆ ಈ ಸಿನಿಮಾಗೆ ಹೆಂಗ್ ಬಂದು ತಗ್ಲಾಕೊಂಡ್ರು? ಇಲ್ಲ, ರಿತಿಕಾ ಫುಲ್ ಟೈಮ್ ಆರ್ಟಿಸ್ಟ್. ಓಕೆ, ಸೊ ನಾವು ಆಡಿಷನ್ ಮಾಡಿದ್ರು. ಶಿ ಇಸ್ ವೆರಿ ಆಕ್ಟಿವ್. ಫಾದರ್ ಅವರು ಎಲ್ಲ ಪ್ರೊಫೈಲ್ಸ್ ಎಲ್ಲ ಕಳಿಸಿದ್ರು, ಕರೆದಿ ಆಮೇಲೆ ಲೈನ್ ಹೇಳಿ. ನಾನೆಲ್ಲ ಪಕ್ಕದ ಮನೆ ಅಂಕಲ್ ಹತ್ರ ಇಸ್ಕೊಂಡ್ರು. ಓಕೆ ಓಕೆ, ಅವ್ರ ಹತ್ರ ಏನು ಇಸ್ಕೊಂಡಿಲ್ಲ. ಅಂಕಲೇ ಕೊಟ್ಟಿದ್ದು. ನಂಬರ್ ಅವರೇ ಕೊಟ್ಟರು. ಓಕೆ ಓಕೆ ಓಕೆ. ಅವ್ರನ್ನ ಅದು ಕಾಲೇಜ್ಗೆ ನಾವು ಮೋಟಿವೇಶನ್ ಮಾಡಕ್ ಹೋದಾಗ ಮೋಟಿವೇಟ್ ಆಗಿ ಎತ್ಕೊಂಡ್ಬಂದ್ಬಿಟ್ಟಿದ್ರು ಆ ಥರನ? ಹೌದು, ಮೋಟಿವೇಶನ್ ಇಲ್ಲ, ಸ್ಪೀಚ್ ಕೇಳಿದೆ. ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ಕೇಳ್ಪುರಂ ಒಂದು ಇವೆಂಟ್ಗೆ. ಅಲ್ಲಿ ಅವರು ಒಂದು ಶೋ. ಅಲ್ಲೇ ಹುಡುಗರು ಕಾಣಿಸ್ಲಿಲ್ಲ, ನಿಮ್ ಹುಡುಗಿರೇ ಕಾಣಿಸ್ತಾರೆ. ಓಕೆ, ನೀವು ಕಿರಿಕಾದ ಎಷ್ಟು ಹುಡುಗರು ನಾವು ಶೂಟಿಂಗ್ ಎಷ್ಟು ಜನ ಕಳಿಸಿದ್ವಿ ಎಲ್ಲ ಹೇಳ್ತಾರೆ, ಹುಡುಗರು ಕಳಿಸ್ತೀವಿ ಅಂತ. ಓಕೆ, ಇದೊಂದಿದೆ. ಒಂದು ಜನರಲಿ ಹುಡುಗರಿಗೆ ಇಷ್ಟ ಆಗೋ ಡೈಲಾಗ್ ಇದು. ಎಲ್ಲ ಕಿರಿಕಾದ ತಕ್ಷಣ ಏನೋ ಹುಡುಗರು ಕಳಿಸ್ತೀನಿ ಯಾಕೆ ನೀನ್ ಗಂಡ್ಸಲ್ವಾ? ಹುಡುಗಿರ ಓಕೆ ಡೈಲಾಗ್ ಹುಡುಗರು ಕಳ್ಸೋದು ಅಂತ ಫನ್ನಿಗಷ್ಟೇ. ಹುಡುಗರು ತುಂಬಾ ಜನ ಇದ್ದಾರೆ. ಓಕೆ, ಏನೋ 10,000+ ಟ್ಯಾಲೆಂಟ್ಸ್ ಏನೋ ಹಾಕೊಂಡಿದ್ದೀರ, ಅದೇನೋ ಆ ಥರ ಅದು ಹೊಸದಾಗಿ? ನಿಮ್ಗೆ ಅದೇ ನೋಡ್ತಾ ಹೋಗಿ ಕಾಣಿಸುತ್ತೆ. ಎಲ್ಲರೂ ಏನಾದ್ರು ಕೊಡ್ತಾರೆ ಅಂದ್ರೆ ನೀವು ಹೇಳ್ತೀರ ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಸೇರಿ ಹಾಕೊಂಡ್ಬಿಟ್ಟಿರೋದು, ಅದು ಸೇರಿ ಸ್ಟೂಡೆಂಟ್ಸ್ ತುಂಬಾ ಜನ ಎಲ್ಲ ಮಿಕ್ಸ್ ಇದೆ. ಓಕೆ, ಸೊ ಇದು ಒಂದು ಶಾರ್ಟು ಒಂದು 7,000 ಜನದ ಒಂದು ನೋಡ್ತೀರಾ. ಅದು ಒಂದು ಇವೆಂಟ್ ಅಲ್ಲಿ ಒಂದು ಸ್ವಲ್ಪ ಪರ್ಮಿಷನ್ ತೊಗೊಂಡು ಮಾತಾಡಿ ಸ್ಟೂಡೆಂಟ್ಸ್ ಎಲ್ಲ ಚೇರ್ ಮಾಡಿ ತೆಗೆಯೋದು. ಆಡಿಟೋರಿಯಂ ದೊಡ್ಡ ಸೀನ್ ಅದು. ಓಕೆ ಓಕೆ, ದೊಡ್ಡ ಸೀನ್ ಅದು ಪೂರ್ತಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಒಂದು ಗರ್ಲ್ಸ್ ಹಾಸ್ಟೆಲ್ ಪೂರ್ತಿ ಸಾಂಗ್ ತೆಗೆದಿದ್ದೀವಿ. ಆಸೆ ಇತ್ತಾ ನಿಮ್ ಗರ್ಲ್ಸ್ ಹಾಸ್ಟೆಲ್ ಹೋಗ್ಬೇಕಂತ? ಅದು ಈ ಸಿನಿಮಾ ಮುಖಾಂತರ ತೀರಿಸ್ಕೊಂಡಿದ್ದೀರಾ? ಎಷ್ಟೋ ಜನಕ್ಕೆ ಇರುತ್ತೆ ಬಾಯ್ಸ್ಗೆ, ನನಗೆ ಗೊತ್ತಿಲ್ಲ. ಹಾಸ್ಟೆಲ್ ಹೋಗ್ಬೇಕಂತ ಅಂದ್ರೆ ಹಾಸ್ಟೆಲ್ ನೋಡ್ಬೇಕು ಏನೋ ಹೇಳಿದ್ರು ಅವರು. ಆಕ್ಚುಲಿ ನಂಗೆ ಗೊತ್ತಿಲ್ಲ ಏನಕ್ಕೆ, ಬೇರೆ ಊರಿಗೆ ಹೋಗ್ತೀವಲ್ಲ ಕಾಲೇಜ್ಗೆ, ನಮ್ಗೆ ಸ್ಟೇ ಕೊಡ್ತಾರಲ್ಲ ಕಾಲೇಜ್ ಒಳಗಡೆ. ಬೇರೆ ಊರಿಗೆ ಹೋದಾಗ ನಮ್ಗೆ ಕೊಡೋದೇ ಗರ್ಲ್ಸ್ ಹಾಸ್ಟೆಲ್. ಓಕೆ, ಕೆಳಗಡೆ ಒಂದು ಗೆಸ್ಟ್ ರೂಮ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಹುಡುಗರು ತರಲಾಗಿಲ್ಲ ಮಾಡಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ. ಆಮೇಲೆ ಬೆಳಗ್ಗೆ ಕಾನ್ಫ್ಲಿಕ್ಟ್ ಆದತ್ತು ಅಂತ ಗರ್ಲ್ಸ್ ಹಾಸ್ಟೆಲ್ ಕೆಳಗಡೆ ರೂಮ್ ಕೊಟ್ಟಿರ್ತಾರೆ ಗೆಸ್ಟ್. ಗರ್ಲ್ಸ್ ಹಾಸ್ಟೆಲ್ ಅಂದ ತಕ್ಷಣ ನೀವು ಅನ್ಕೊಂಡಂಗಿಲ್ಲ, ಮಾಮೂಲಿಗೆ ಹಾಸ್ಟೆಲ್. ನಾನೇನು ಅನ್ಕೊಂಡಿಲ್ಲ.
ಅವ್ರೇನು ಹೇಳಿದ್ರು ಬಾಯ್ಸ್ ಹಾಸ್ಟೆಲ್ ಅಂತ? ಏನಿರಲ್ಲ. ಇಲ್ಲ ಬಾಯ್ಸ್ ಹಾಸ್ಟೆಲ್ ಇಂದ ಬಾಯ್ಸ್ ಎಲ್ಲ ಕರೀತಾ ಇದ್ರು, ಬನ್ನಿ ಸರ್ ನಮ್ಮಲ್ಲೂ ಶೂಟ್ ಮಾಡಿ ಅಂತ. ಓ ಸೀರಿಯಸ್ಲಿ? ಅವ್ರಿಲ್ಲ, ನಾವು ಗರ್ಲ್ಸ್ ಹಾಸ್ಟೆಲ್ ಅಲ್ಲೇ ಶೂಟ್ ಮಾಡ್ತೀವಿ, ಅಲ್ಲೇ ಕ್ವೈಟ್ ಸಾಂಗ್ ಶೂಟ್ ಮಾಡ್ತೀವಿ. ಓಕೆ. ಎಲ್ಲಿದು ಔಟ್ ಆಫ್ ದ ಸಿಲೆಬಸ್? ನಿಮ್ಮ ಕಾಲೇಜಲ್ಲಿ ಉಟ್ಕೊಂಡಿದ್ದ ಅಥವಾ ಕಾಲೇಜ್ ಮೋಟಿವೇಶನ್ ಮಾಡೋಕೆ ಹೋದಾಗ ಸಿಕ್ಕಿಲ್ಲ? ಸ್ಪೆಷಲ್ ಥ್ಯಾಂಕ್ಸ್ ಟು ನಾಗಾರ್ಜುನ ಕಾಲೇಜು, ಕೇಂಬ್ರಿಡ್ಜ್ ಫಸ್ಟ್ ಸೆಕೆಂಡ್ ಏನಿಲ್ಲ, ಕೇಂಬ್ರಿಡ್ಜ್ ಗ್ರೂಪ್ ಇನ್ಸ್ಟಿಟ್ಯೂಷನ್ಸ್, ಕೇರ್ಪುರಂ, ಇವ್ರದ್ದು ಗಾರ್ಡನ್ ಸಿಟಿ ಓಕೆ ಇನ್ಸ್ಟಿಟ್ಯೂಷನ್, ಮತ್ತು ABBS ಕಾಲೇಜ್ ಅಂತ ಆಚಾರ್ಯ ಬಿಸ್ನೆಸ್ ಸ್ಕೂಲ್, ಮತ್ತು ಇನ್ನೊಂದು ಐಡಿಯಾ ವರ್ಲ್ಡ್ ಡಿಸೈನ್ ಕಾಲೇಜ್ ಅಂತ ಥಾಮಸ್ ಸರ್ದು. ಇವರು ಇಷ್ಟು ಜನ ನನಗೆ ದೇ ಗಿವ್ ಮೀ ಲೊಕೇಶನ್, ದೇ ಸಪೋರ್ಟೆಡ್ ಥ್ರೂ ಔಟ್ ಮೈ ಫಿಲ್ಮ್. ಎಷ್ಟೊಂದ್ಸಲಿ ಶೂಟಿಂಗ್ ಮಾಡಬೇಕಾದ್ರೆ ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಅಂದರೆ ಊಟ ನಮ್ಮಲ್ಲಿ ಬಿರಿಯಾನಿ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ನಾವು ಶೂಟಿಂಗ್ ಮಾಡ್ತೀವಿ ಅಂತ ಎಲ್ಲ ಬಿರಿಯಾನಿ ಮಾಡಿಸಿ ಎಲ್ಲರಿಗೂ ಮಾಡಿಸ್ಬೇಕಲ್ಲ, ಹಾಸ್ಟೆಲ್ ಅಲ್ವಾ. ಸೊ ಇವ್ರು ಶೂಟಿಂಗ್ ಮಾಡ್ತಾರೆ, ಬಿರಿಯಾನಿ ಬರುತ್ತೆ ಅನ್ನೋದೆಲ್ಲ ಆಗಿದೆ. ಸೊ ಈ ಥರ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ, ಏನೋ ಒಂದು ಮಾಡಬೇಕು ಅಂತ. ಸೊ ಎಷ್ಟೊಂದು ಜನ ಟ್ರಸ್ಟ್ ಮಾಡಿ ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ. ಯಾವತ್ತೂ ಯಾವ ಸಿನಿಮಾನೂ ಆ್ಯಕ್ಟ್ ಮಾಡಿದ್ರು, ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ. ಓಕೆ ಅವ್ರ ಸಿನಿಮಾ ಅಂದರೆ ಮಾಡಪ್ಪ ಅಂತ ಮನೇಲಿ ಪರ್ಮಿಷನ್ ಸಿಕ್ಕಿದೆ. ಸೊ ಇದೆಲ್ಲ ಒಂದು ಗುಡ್ ಥಿಂಗ್ಸ್ ಅಬೌಟ್ ದ ಫಿಲ್ಮ್. ಡೇ ಒನ್ನಿಂದ ನೀವು ಮೂರ್ತಿ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ, ಗುಡ್ ವೈಬ್ಸ್ ಅಂತಾರಲ್ಲ, ಏನೇ ಶೂಟ್ ಮಾಡಿ 4 ದಿನ ಜೋರು ಮಳೆ ಬರುತ್ತೆ, ನಾವೊಂದು ದೊಡ್ಡ ಫೈಟ್ ಸೀಕ್ವೆನ್ಸ್ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಡೇ ಮಳೆ ನಿಲ್ಲುತ್ತೆ, ಶೂಟಿಂಗ್ ಆಗುತ್ತೆ, ಪ್ಯಾಕಪ್ ಮನೆಗೆ ಹೋದ ತಕ್ಷಣ ಮತ್ತೆ 3 ದಿನ ಮಳೆ ಬರುತ್ತೆ. ಓಕೆ. ಈ ವೈಬ್ಸು ನಾನು 1,000 ಎಕ್ಸಾಂಪಲ್ ಹೇಳ್ಬಲ್ಲೆ ಔಟ್ ಆಫ್ ಫಿಲ್ಮ್ಗೆ 1,000 ಈ ಥರ ಕುಡ್ಕೊಂಬರುತ್ತಾ ಅಂತ. ಲಾಸ್ಟ್ ಅಷ್ಟಲ್ಲಿ ನಾವು ಇವಾಗ ಹೆಂಗಾಗಿದ್ದೀವಿ ಅಂದರೆ ನಮ್ದು ಔಟ್ ಆಫ್ ಸಿಲೆಬಸ್ಸು, ಆಗೋ ಟೈಮ್ಗೆ ಎಲ್ಲ ಕೆಲಸ ಆಗುತ್ತೆ, ನಥಿಂಗ್ ಟು ವರಿ. ದೇವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಓಕೆ. ಟೆಕ್ನಿಕಲ್ ಪ್ರೊಸೆಸಲ್ಲಾಗಲಿ, ಶೂಟಿಂಗಲ್ಲಾಗಲಿ, ಪ್ರಮೋಷನ್ ಆಗಲಿ, ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು, ಮೀಟಿಂಗ್ ಮಾಡಿದ್ವಿ, ಎಲ್ಲ ಒಟ್ಟಿಗೆ ಸೇರಿದ್ರಿ. ಅದು ಆಗ್ಬೇಕಂತಿದ್ರೆ ಆಗುತ್ತೆ. ಅದೇನೋ ಮಿಸ್ ಆದ್ರೆ ಅದನ್ನ ಇನ್ನೊಂದು ದೊಡ್ಡದಾಗ್ತಿತ್ತು, ಯಾವುದೋ ಒಂದು ಆರ್ಟಿಸ್ಟ್ ಮಾಡಿ ಏನೋ ಒಂದು ಫಿಕ್ಷನ್ ಆಗ್ತಿಲ್ಲ ಅಂದ್ರೆ ಇದು ಆಪ್ಷನ್ಗೆ 10 ಟೈಮ್ಸ್ ಬೆಟರ್ ಆಪ್ಷನ್ ಸಿಕ್ಕಿದೆ. ಸೊ ಈ ಥರ ಒಂದು ಕುಡ್ಕೊಂಡ್ಬಂದು ಸಿನಿಮಾ ಮಾಡೋದಲ್ಲ ಆಗೋದು ಅಂತ ಗೊತ್ತಾ, ಅದು ನನ್ನ ಸಿನಿಮಾಲಿ. ಆ್ಯಂಡ್ ಕಂಟೆಂಟ್ ಇದೆ ಸಿನಿಮಾಲಿ, ಏನೋ ಒಂದು ಹೊಸದನ ಫ್ರೆಶ್ನೆಸ್ ಕಾಣಿಸ್ತಾ ಇದೆ. ಭಟ್ರನ್ ಬೇರೆ ಪ್ರೊಫೆಸರ್ ಮಾಡಿಬಿಟ್ಟಿದ್ದೀರಾ, ಹೆಂಗಿದು ಅವ್ರ ಪ್ಲ್ಯಾನ್ ಹಾಕೊಂಡಿದ್ದು? ಅವ್ರು ಯಾಕೆ ಹೇಳಿದ್ರು ಸರ್ ನಿಮಗೆ? ನಾನು ಒಳ್ಳೆ ಮೇಸ್ಟ್ರು ಅವರು, ಎಲ್ಲರೂ ಫ್ಯಾನ್ಸ್ ಭಟ್ರು ಸರ್ಗೆ. ಭಟ್ರು ಸರ್ ಹತ್ರ ಶೂಟಿಂಗ್ ಮಾಡಿದ್ಮೇಲೆ ಡಬಲ್ ಫ್ಯಾನು. ಯಾಕಂದ್ರೆ ನನ್ನ ಸಿನಿಮಾ ಒಂದು ಬಂದು ಆ್ಯಕ್ಟ್ ಮಾಡಬೇಕು, ಹೋಗ್ಬೋದು ಹೇಳ್ಬಿಟ್ಟು ಅನ್ನೋಕ್ಕಿಂತ ಬರೆಯೋದು, ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಕೊಡೋದು, ಎಡಿಟ್ ಅವ್ನು ನೋಡೋ ಶಾರ್ಟ್ ಯೂಸ್ ಆಗಲ್ಲ ಅಂತ ಗೈಡ್ ಮಾಡೋದು, ಅದೊಂದು ನಾವು ಮಾಡೋದು, ನಾವು ಸಾಧನೆ ಮಾಡೋದು ಬೇರೆ, ಇನ್ನೊಬ್ರು ಮಾಡಲಿ ಅಂತ ಸಹಾಯ ಮಾಡಿ ಆ ಟೆಕ್ನಿಕ್ಸ್ನೆಲ್ಲ ಹೇಳ್ಕೊಡೋದು. ಅದು ನಂಗೆ ಲವ್ ಇದ್ದು ಡಬಲ್ ಲವ್ ಆಗೋಯ್ತು ಯುವರಾಜ್ ಭಟ್ ಸರ್ ಮೇಲೆ. ಆಯ್ತಾ ಸರ್, ಥ್ಯಾಂಕ್ ಯು ಸರ್ ಅಂತೆಲ್ಲ. ಆಮೇಲೆ ಈಗ ಇದ್ದೇ ಇರುತ್ತೆ, ನಮ್ದೇನೋ ಒಂದು ಫೀಲಲ್ಲಿ ಇರುತ್ತೆ. ಯೋಗರಾಜ್ ಭಟ್ ಸರ್ಗೆ ಯಾವುದೇ ಸೀನ್ನ ಕ್ಲೈಮ್ಯಾಕ್ಸ್ ಮಾಡುವಂಥ ಕಥೆ ಬರವಣಿಗೆಯಲ್ಲಿ, ಯಾವುದೇ ಸೀರಿಯಸ್ ಸೀನ್ನ ಕಾಮಿಡಿ ಮಾಡುವಂಥ ಕಥೆ, ಯಾವುದೇ ಕಾಮಿಡಿ ಸೀನ್ನ ಕಣ್ಣಲ್ಲಿ ಬರ್ಸೋಂಥ ಕಥೆ. ಸೊ ನಮ್ದು ಸೀನ್ನ ಒಂದಿಷ್ಟು ಇಂಟೆನ್ಸಿಟಿ ಇದ್ರೆ ಅದನ್ನ ಒಂದು ಇಷ್ಟನ್ನ ಭಾರವಾಗಿ ಮಾಡಿ. ಒಂದು ಡೈಲಾಗ್ ಇದೆ ನಮ್ಮ ಟ್ರೈಲರಲ್ಲಿ, ಕಟ್ 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 ಡೋಂಟ್ ಕಟ್ ಕಟ್ ಕಚ 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 ಕಚನ ಪಡ್ಕೊಳ್ಳಿ ಅವನಿನ್ನ ಬಿಟ್ಟು ಹೋಗ್ಬಿಡ್ತಾನೆ ಅಂತ ಡೈಲಾಗ್ ಇದೆ. ಹೌದು, ಅದಷ್ಟು ಕಾಂಪ್ಲೆಕ್ಸ್. ಅದು ನಾನು ಒಂದು 2 ಸಲ ಕೇಳಿದೆ, ಏನಕ್ಕೆ ಹಂಗೆ ಹೇಳಿದ್ರು ಅಂತ. ಅದು ಇದು ಸ್ವಲ್ಪ ಕ್ಯಾಶುವಲ್ ಇತ್ತು, ಇದು ಹಿಂಗೆ ಹೇಳ್ತೀನಿ ಅಂತ ಹೇಳಿ ಅದು ಹೇಳುತ್ತೆ. ಸೂಪರ್ ಸರ್, ನಮಗೆ ಬಂಪರ್ ಅದು. ಸೊ ಆ ಥರದ್ದು. ನೀವು ಯೋಗರಾಜ್ ಭಟ್ರನ್ನ ಯಾವಾಗ ನೋಡಿದ್ದು ಫಸ್ಟ್ ಮೀಟ್ ಅಂತ? ನಾನು ಯಾವ ಫಿಲಮ್ ಇಂದ ಫ್ಯಾನ್ ಅವ್ರಿಗೆ. ಓಕೆ. ಅಲ್ಲ ಮುಂಗಾರ ಮಳೆ ಅವಾಗ ಗೊತ್ತಿಲ್ಲ. ನೀವು ಮುಂಗಾರ ಮಳೆ ಅದಕ್ಕೆ ನಿಮ್ಮ ಅವ್ರನ್ನ ಕೇಳ್ಬಿಡೋಣ. ಮುಂಗಾರ ಮಳೆ ಬಂದಾಗ ನಿಮ್ಗೆ ಎಷ್ಟು ಏಜ್? ಡೈರಿ ಮ್ಯಾರೇಜ್. ಮುಂಗಾರ ಮಳೆ ಬಂದಾಗ ಎಲ್ಲಿದೆ? 2006 ಅಲ್ಲಿ. I think I must have been like 2006 ಅಲ್ಲಿ I must have been ಒಂದೆರಡು ಜಸ್ಟ್ ಇಲ್ಲ. Not no, I was in 3. I think I must have been 3 years. 2006 ಅಲ್ಲ? ಅಲ್ಲ ನಿಮ್ಮ ಏಜ್ ಈಗ ಐ ಥಿಂಕ್ ಈವನ್ ಐ ವಾಸ್ 3 only. ಯಾ ಕರೆಕ್ಟ್. 2006 ಅಲ್ಲ? ಐ ವಾಸ್ 2006. ಬೇಬಿ ಸಿಟ್ಟಿಂಗ್ ಅವಾಗ. ಯಾ ಕರೆಕ್ಟ್. ಓ ಮೈ ಗಾಡ್. ಅಂದ್ರೆ ನೀವು ಮುಂಗಾರು ಮಳೆ ನೋಡಿಲ್ಲ ಹಂಗಿದ್ರೆ ಈಗ. ಅದಾದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ? ಮುಂಗಾರು ಮಳೆ ಬಂದಾಗ ಬೇಬಿ ಸಿಟ್ಟಿಂಗ್, ಔಟ್ ಆಫ್ ಸಿಲೆಬಸ್ ಬಂದಾಗ ಬರ್ತಾ ಇರಬೇಕಾದ್ರೆ ಬೇಬಿ ಸಿಟ್ಟಿಂಗ್. ಬೇಬ್ ಸಿಟ್ಟಿಂಗ್. ಬಾ ಬಾ ಬಾ. ಓಕೆ. ನೀವು ಇನ್ನು ಔಟ್ ಆಫ್ ದ ಸಿಲೆಬಸ್ ಏನು ಅವಾಗ? 3 ವರ್ಷ. 3 ವರ್ಷ ಆಗಿತ್ತು. ಓಕೆ. ಮುಂಗಾರು ಮಳೆ ಬಂದಾಗ ಅವರು ಡ್ಯಾಡಿ ಹುಡುಗಿ ನೋಡಕ್ ಹೋದ್ರು. ಓಕೆ ಓಕೆ ಓಕೆ. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಮುಂಗಾರು ಮಳೆ ನೋಡಿ ನೀವು ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರ ಹೆಂಗೆ? ಎಲ್ಲರಿಗೂ ಒಂದು ಆಸೆ ಬಂದಿರೋದು. ಯಾವಾಗ ಆಸೆ ಬಂದಿದ್ದು? 3-4 years. ಸಿನಿಮಾ ತುಂಬಾ ಕಾಂಪ್ಲಿಕೇಟೆಡ್. ನಮ್ಗೆ ನೋ ಬ್ಯಾಕ್ಗ್ರೌಂಡ್, ನೋ ಎಕ್ಸ್ಪೀರಿಯನ್ಸ್. ಹೌದು. ಆಮೇಲೆ ಇಲ್ಲಿ ಒಂದು ತುಂಬಾ ಪೇಷನ್ಸ್ ಬೇಕು, ತುಂಬಾ ಬೇರೆ ಫಾರ್ಮ್ಯಾಟು, ನಮ್ಗೆ ಸೆಟ್ಟು ಆಗಲ್ಲ, ನಮ್ಗೆ ಯಾವ್ದು ಎಂಕರೇಜ್ಮೆಂಟು ಇಲ್ಲ ಮಾಡಬೇಕು ಅಂತ.
ನಮ್ಗೆ ಆ ವಾಸನೆ ಇಟ್ಕೊಂಡಿಲ್ಲ. ಅಲ್ಲ ನೀವು ಫಾರಿನಿಂದ ಅವ್ರು ರಿಟರ್ನ್ ಬಂದಿದ್ದು ಅದಕ್ಕೋಸ್ಕರನಾ ಅಥವಾ ಹೇಗೆ? ಇಲ್ಲ, ನಮ್ಗೇನು ಅಲ್ಲೇನೋ ನೀವು ಬನ್ನಿ ಕೊಡ್ತೀವಿ ದೊಡ್ಡ ಸ್ಥಾನ ಅಂತ ಯಾರು ಉಳಿಸ್ಕೊಳ್ಳಿಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇಲ್ಲ ನಾ ಏನಾದ್ರು ಮಾಡೋಣ ಅಂತ ಕೈ ಹಾಕಿದ 1-2 ವರ್ಕ್ ಆಗಿಲ್ಲ. ವೀಸಾ ಪ್ರಾಬ್ಲಮ್ಸ್. ಯಾಕಂದ್ರೆ ನಾವು ಟೆಕ್ನಿಕಲ್ ಜಾಬಲ್ಲಿ ಹೋಗಿಲ್ಲ. MBA ಪ್ರೊಫೆಷನಲ್ ಹೋದಾಗ MBA ಕಾಂಪಿಟೇಷನ್ ಜಾಸ್ತಿ. ಬೇಸಿಕಲಿ ಒಬ್ಬ ಯಾರೋ ಒಂದು ಇಂಗ್ಲೀಷ್ ಮದರ್ ಟಂಗ್ ಇರೋನು ಒಂದು ಸೇಲ್ಸ್ ಮಾಡೋಕ್ಕೂ ನಾವು ಹೋಗಿ ಸೇಲ್ಸ್ ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಣ ಅನ್ನಂಗಿರುತ್ತೆ ಮಧ್ಯದಲ್ಲಿ ಗ್ಯಾಪಲ್ಲಿ. ಸರ್ ಪ್ಲೀಸ್ ಮಾತಾಡ್ತಾ ಎಲ್ಲಿಗೂ ಹೋಗುತ್ತೆ. ಎಮೋಷನಲ್ ಆಗ್ಬಿಡ್ತೀನಿ. ಅಷ್ಟೊಂದು ಎಮೋಷನಲ್ ಆಗ್ಬಿಡ್ತೀರಾ? ಓಕೆ, ಕಷ್ಟಪಟ್ಟಿದ್ವಿ ಎಲ್ಲ ಇಟ್ಕೊಂಡಿದ್ದೀನಿ. ಹೌದು, ಅಲ್ಲಿಗೆ ಇದು ಚೇರ್ ಕಲರ್ ಹೌದೌದು. ಇದು ಸೋಫಾ ಚೇಂಜ್ ಇದೆ, ಅದು ಹೈಟ್ ಇದೆಯಲ್ಲ, ಅದು ವೀಕೆಂಡ್ ವಿತ್ ರಮೇಶ್. ಇದು ವೀಕೆಂಡ್ ವಿತ್ ನೀರಜ್. ಇದು ಸಣ್ಣ ಪುಟ್ಟ ಕಷ್ಟ ಏನಿಲ್ಲ ಅಂತದೇನಿಲ್ಲ. ಇಲ್ಲ, ನಾನು ನಿಮ್ಮನ್ನ ತುಂಬಾ ಫಾಲೋ ಮಾಡಿಲ್ಲ ಪಟ್ಟಿಲ್ಲ. ನಮ್ಗೆ ಇರೋದೆಲ್ಲ ಫೀಲ್ ಮಾಡೋದು. ಅವ್ರಿಗೆ 1 ಗಂಟೆಯಿಂದ ಕಾಯಿಸಿದ ಕಷ್ಟ, ನನಗೆ ಕಂಟಿನ್ಯೂಸ್ ಇಂಟರ್ವ್ಯೂ ಕಷ್ಟ, ಅವ್ರ ಪಾಪ ಕಾಲ ಕುತ್ಕೋಬೇಕು ಕಷ್ಟ. ಅವ್ರು ಆರಾಮ, ಅವರು ಮಧ್ಯದಲ್ಲಿ ಆರಾಮ್ ಅರವಿಂದ್. ಲಾಸ್ಟ್ ಟೈಮ್ ಆರಾಮಾಗಿ ಹೋಯ್ತು ಸಿನಿಮಾ. ಈ ಸಿನಿಮಾ ಹೆಂಗ ಅನ್ಸ್ತು ನಿಮ್ಗೆ? ಇಷ್ಟೇ ತಲೆ ತಿಂದ್ರ ಪ್ರದೀಪ್ ಸರ್? ಇಲ್ಲ, ಆ ಸಿನಿಮಾ ಫುಲ್ ಆರಾಮು, ಈ ಸಿನಿಮಾ ಫುಲ್ ಆರಾಮು. ಇಲ್ಲ, ಔಟ್ ಆಫ್ ಸಿಲೆಬಸ್. ಇದು ಔಟ್ ಆಫ್ ಸಿಲೆಬಸ್. ಯೂಶಲಿ ಫಿಲ್ಮ್ಸ್ ಎಲ್ಲ ತೆಗಿತಾರಲ್ಲ ಸಿಲೆಬಸ್ ಅಲ್ಲಿ, ಇದು ಔಟ್ ಆಫ್ ಸಿಲೆಬಸ್ ಅಲ್ಲಿ ಫಿಲ್ಮ್ ತೆಗೆದ್ರು. ಓಕೆ, ಅಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಮಾಡಿರೋ ಫಿಲ್ಮ್ ಎಲ್ಲ ಸಿಲೆಬಸ್, ಇದು ಮಾತ್ರ ಔಟ್ ಆಫ್ ಸಿಲೆಬಸ್. ಅಂದ್ರೆ ಸಿನಿಮಾ ಬಿಟ್ಟು ಬೇರೆ ಏನೋ ಮಾಡಿದೀರಾ ಅಂತನಾ? ಸಿನಿಮಾದೇ ಸ್ಕ್ರಿಪ್ಟ್ ಬಿಟ್ಟು ಅಲ್ಲ, ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನೋ ಮಾಡಿದಿರ ಅಂತ? ಸ್ಕ್ರಿಪ್ಟ್ ಬಿಟ್ಟು ತುಂಬಾನೇ ಮಾಡಿದ್ದಾರೆ ಅವರು. ಯೂಶಲಿ ನನಗೊಂದು ಸ್ಟೋರಿ ಹೇಳಿದ್ರು ಕಥೆ ಫಸ್ಟ್, ಆಮೇಲೆ ನೋಡಿದ್ರೆ ಕತೆ ಫುಲ್ ಚೇಂಜ್ ಆಯ್ತು ಶೂಟಿಂಗ್ ಅಲ್ಲಿ. ಬಟ್ ಅದೇ ಅಲ್ವಾ, ಸೇಮ್ ಟೈಟಲ್ ಹೇಳಿದ್ರು ಔಟ್ ಆಫ್ ಸಿಲೆಬಸ್ ಅಂತ, ಆಬ್ವಿಯಸ್ಲಿ ಔಟ್ ಆಫ್ ಸಿಲೆಬಸ್ ಹೋಗ್ಲೇಬೇಕಲ್ವಾ. ಸೊ ಡೈಲಾಗ್ಸ್ ಎಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ ಹೇಳ್ತಾರೆ. ಟೀಚರ್ ಫಸ್ಟ್ ನರೇಶನ್ ಕೇಳಕ್ ಬಂದಾಗ ಅಂದಿತ್ತು ಲೈನ್ ಹೇಳಿ, ಗ್ರಿಪ್ ಕ್ಯಾರೆಕ್ಟರ್ ಎಲ್ಲ ಹೇಳಿ, ಎಲ್ಲೋಗ್ತಿದ್ರು ಮೇಕಪ್ ಹಾಕ್ಸ್ ಇಲ್ಲ ಶೂಟಿಂಗ್ ರೆಡಿ ಮಾಡ್ತೀವಿ ಶೂಟಿಂಗ್ ಮಾಡ್ಬಿಡಿ ಎಕ್ಸೈಟೆಡ್. ಐ ನೋ ದ ಸ್ಟೋರಿ ಇಸ್ ಬ್ಯೂಟಿಫುಲ್ ಬಟ್ ವಿಲ್ ಸ್ಕೆಡ್ಯೂಲ್ ಆನ್ ಎ ಡೇ, ವಿಲ್ ಡೂ ಅನ್ ಅಗ್ರಿಮೆಂಟ್ ಅಂಡ್ ಬಟ್ ನಿಜವಾಗ್ಲೂ ಔಟ್ಲೈನ್ ಇತ್ತಲ್ಲ ಅದು ಹಂಗೆ ಇದೆ. ಸೊ ಆಲ್ಮೋಸ್ಟ್ ಇಟ್ಸ್ ದ ಸೇಮ್ ಔಟ್ಲೈನ್ ಹೇಳಿದ್ರು. ಸೊ ಅದರಿಂದ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಸೇಮ್ ಹಂಗೆ ಹೋಗಿ ಆಲ್ರೆಡಿ ಮೇಕಪ್ ಹಾಕೊಂಡೇ ಬಂದಿತ್ತು ನಾನು ಆಡಿಷನ್ಗೆ. ಅಂದ್ರೆ ಪ್ರಿಪೇರ್ ಆಗಿದ್ರ ರೆಡಿ ಆಗ್ಬಿಟ್ಟೆ ನಾನೇ ಫಿಕ್ಸ್ ಅಂತ. ಓಕೆ, ಅಷ್ಟು ಕಾನ್ಫಿಡೆನ್ಸು ನಿಮಗೆ? ಔಟ್ ಆಫ್ ದ ಸಿಲೆಬಸ್ ಅಲ್ಲಿ ಟೀಚರ್ ಕ್ವಶನ್ಸ್ ಎಲ್ಲ ಕೇಳ್ತಿದ್ರಾ? ಔಟ್ ಆಫ್ ದ ಸಿಲೆಬಸ್ ಎಲ್ಲ ಕೇಳಬಾರ್ದಮ್ಮ ಕ್ವಶನ್ಸ್ ಅಂತ ನಿಮ್ಮ ಕಾಲೇಜಲ್ಲಿ ಸ್ಕೂಲಲ್ಲಿ ಹೇಳಿದ್ರಾ? ಪನಿಷ್ಮೆಂಟ್ ತಗೊಂಡಿದ್ದೀರಾ? ಸರ್ ಕೊಟ್ಟಿರಲ್ಲ, ಸರ್ ಕೊಡಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಲ್ಲ ಸರ್ ಒಂಚೂರು ಮಾರ್ಕ್ಸ್ ನೋಡಿ ಸರ್ ಅಂದರೆ 2 ಮಾರ್ಕ್ಸ್ ಅಷ್ಟೇ ತಾನೇ ಎಕ್ಸ್ಟ್ರಾ ಅಂತ ಕೊಟ್ಬಿಡ್ತಾರೆ ಹುಡುಗಿರಿಗೆ, ನಾವೇ ಹುಡುಗರು ಕೊಡಲ್ಲ ಅಲ್ಲ ಸರ್? ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅಲ್ಲ, ಹುಡುಗಿರ್ಗಾದ್ರೆ 2 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಸರ್. ಆದ್ರೆ ನಾನು ಹೇಳಿದೆ ನನ್ನ ಸೆಮಿನಾರ್ ಹೇಳ್ತಾ ಇರ್ತೀನಿ, ನೋಡು ಅವಳು ಎಷ್ಟು ಚೆನ್ನಾಗಿ ಗೊತ್ತಲ್ಲ, ಅವಳು ನೋಡೋದು ಅಂತ ಇರ್ತಾರೆ, ಕಡಿಮೆ ಬರ್ತಾರೆ ಅದೇ ಅವಳು ನೋಡಿ ಹೌದೌದೌದೌದು, ಅವ್ರು ನೋಡಿನೇ ನಾವು ಹಾಳಾಗೋಗಿರ್ತೀವಿ. ಹೌದು, 100% ಅದು ನಿಜ. ಹೌದು. ಬೆಂಚ್ ಮೇಲೆಲ್ಲ ನಿಂತಿರೋ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ನಿಮಗೆ? ಬೆಂಚ್ ಮೇಲೆಲ್ಲ ಕೈಯಲ್ಲಿ ಹೊಡ್ಸ್ಕೊಂಡಿರೋದಿದೆ. ಓಕೆ, ಇವ್ರ ಹತ್ರ ಏನಾದರೂ ಕ್ವಶನ್ಸ್ ಕೇಳ್ತಿದ್ರಾ? ನೋವಾಗುತ್ತೆ ಅಂತ ಇವ್ರ ಹತ್ರ ಕ್ವಶನ್ಸ್ ಕೇಳ್ತಿದ್ದೀರಾ? ಔಟ್ ಆಫ್ ದ ಸಿಲೆಬಸ್, ಔಟ್ ಆಫ್ ದ ಸ್ಕ್ರಿಪ್ಟ್. ಅಂದ್ರೆ ಬೇಗ ಬಂದು 3 ಅವರ್ಸ್ ಮುಂಚೆ ಕೂತ್ಕೊಳ್ಳೋದು, ಅಂದ್ರೆ ಇಂಟರ್ವ್ಯೂಗಿಂತ ಮುಂಚೆ 3 ಅವರ್ಸ್ ಮುಂಚೆ ಕೂತ್ಕೊಂಡು ಡಿಸಿಪ್ಲಿನ್. ಅವ್ರು ಆ ಥರ ಕೇಳ್ತಾರೆ. ಹೌದಾ ಸರ್? ಅದೆಲ್ಲ ಮಜಾ. ರಿವೆಂಜ್ ಏನ್ ಗೊತ್ತಾ ನಿಮ್ಗೆ? ಅಲ್ಲ, ಪ್ರೀ ಪ್ಲಾನ್ ಅವರೇ ಹೇಳ್ಕೊಟ್ಟಿದ್ದು ನನಗೆ ಈ ಥರ ಮಾಡಿ. ಹೆಂಗ್ ಗೊತ್ತಾ? ಇಲ್ಲ, ನಾನು 1 ಅವರ್ ಬಿಫೋರ್ ಬಂದು ಕೇಳಿದಕ್ಕೆ ಅವರು ಇಲ್ಲ, ಅವರು ಗೊತ್ತಿಲ್ಲ ನನಗೆ, ಪ್ರದೀಪ್ ಸರ್ ಹೇಳಿದ್ರೆ ನಾನು ಬಂದಿದ್ದೀನಿ, ಸ್ಪಾಟಲ್ಲಿ ಇದ್ದೀನಿ ಅಷ್ಟು ಹೇಳಿದ್ದು. ನೀವು ಬಂದಿದ್ದೀರಾ ಅಂತಲೂ ಹೇಳಿಲ್ಲ ಅವ್ರು ನನಗೆ, ಅಂದ್ರೆ ಒಳಗಡೆ ಇದ್ದೀರಾ ಅಂತ. ಪಾಪ ಅಷ್ಟು ಇನ್ನೋಸೆಂಟ್ ಆಗಿ ಕೂತಿದ್ದಾರೆ. ಡೆಡಿಕೇಶನ್ ಮೇಂಟೈನ್ ಮಾಡೋದೆಲ್ಲ. ಹೌದು. ಇನ್ಫ್ಯಾಕ್ಟ್ ಏನಂದ್ರೆ ಅವ್ರು ಇಷ್ಟು ಚಿನ್ನ ನನಗೆ ಎಕ್ಸ್ಪೀರಿಯನ್ಸ್ ಅವ್ರು ಏನ್ ಬೇಕಾದ್ರೆ ಮಾತಾಡ್ಬೋದು ಕೇಳ್ತಾರೆ. ನಿಮ್ಗೆ ಏನ್ ಹೇಳ್ಬೇಕು ಸರ್? ಯಾಕಂದ್ರೆ ನಮ್ಮ ತಲೆಯಲ್ಲಿ ಒಂದು ಇದಿರುತ್ತೆ, ಸಿನಿಮಾ ಬಗ್ಗೆ ಈ ಕಂಟೆಂಟ್ ಮಾತಾಡಬೇಕು, ಅದೊಂದು ಬ್ರೀಫಿಂಗ್ ಎಲ್ಲ ತಗೊಂತಾರೆ. ಆ ಪ್ರೊಫೆಷನಲಿಸಮ್ ತುಂಬಾ. ಈ ಔಟ್ ಆಫ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೆಲವರು ದೊಡ್ಡ ಆರ್ಟಿಸ್ಟ್ ಇದ್ದಾರೆ,
ಎಕ್ಸ್ಪೀರಿಯನ್ಸು ತುಂಬ ಇದ್ದಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ ಒಂದು ಸಿನಿಮಾ ವ್ಯಾಲ್ಯೂ. ಒಂದು ಚಿಕ್ಕ ಹೌದು ಯಾವುದೋ ಒಂದು ಸಿನಿಮಾ ಇದು ರೀಮೇಕ್ ಅಂತ ಏನೋ ಸುದ್ದಿ ಹೇಳಿದ್ದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ತುಂಬಾ ಇಂಪ್ಯಾಕ್ಟ್ ಮಾಡಿ ನಿಮ್ಗೆ ಎಷ್ಟು ಕೋಟಿ ಇಂಪ್ಯಾಕ್ಟ್ ಮಾಡುತ್ತೆ ಹೇಳೋಕ್ಕಲ್ಲ. ಸೊ ಇಟ್ಸ್ ಡೈರೆಕ್ಟರ್ ಗೊತ್ತಿರುತ್ತೆ ಅದು. ಆ ವಿಷಯದಲ್ಲೆಲ್ಲ ಏನಿಲ್ಲ, ಕರೆಕ್ಟಾಗಿ ಏನು ಹೇಳ್ಬೇಕು ಹೇಳಿ ಸರ್ ಹೇಳಿ. ಈ ಔಟ್ ಆಫ್ ಸಿಲೆಬಸ್ ಅನ್ನೋದು ನಿಮಗೆ ಎಲ್ಲಿ ಸ್ಪಾರ್ಕ್ ಆಗಿದ್ದು, ಯಾವ ಥರ ಅಂದರೆ ಈ ಥರ ಮಾಡಬೇಕು ಅಂತ? ಸರ್ ನಾವು ಫಸ್ಟು ಕಾಸ್ಟಿಂಗ್ ಮಾಡೋಣ ಅಂತ ಮಾಡಕ್ಕೆ ಹೋದಾಗ ಗಣೇಶ್ ಸರಿಗೆ ಮಾಡೋಣ ಅಂತ ಒಂದಿನ ಫೀಲ್ ಮಾಡಿದಾಗ ಅದು ಗೋಲ್ಡನ್ ಡೇಸ್ ಅಂತ ಇಟ್ಟು ಗೋಲ್ಡನ್ ಸರ್ ಗೋಲ್ಡನ್ ಡೇಸ್ ಅಂತ ಆ ಟೆಕ್ಲಿದೆಲ್ಲ ಗೊತ್ತಿಲ್ಲ, ಹಂಗೆ ಅನ್ಕೊಳೋದು. ಆಮೇಲೆ ಇನ್ನೊಂದು ಯಾರಿಗೋ ಮಾಡೋಣ ಅಂತ ಹೋದಾಗ ಐ ಥಿಂಕ್ ಚಮ್ಮಕ್ಕಲ್ಲಿ ನೀವು ಮಾಡಿದ್ರಲ್ಲ ಚಮ್ಮಕ್ ಚಿಕ್ಕದ ಕ್ಯಾರೆಕ್ಟರ್. ಅಲ್ಲ ಸರ್ ಅದನ್ನ ಹೇಳಿದ್ರೆ ವೀಕೆಂಡ್ ವಿತ್ ರಮೇಶ್ ಹೇಳಕ್ ಬೇಕಾಗುತ್ತೆ. ನನ್ನ ಫ್ರೆಂಡ್ ಒಂದು ಫಿಲಮ್ ಮಾಡಿದೆ ನಾರಾಯಣ ಅಂತ, ಅದ್ರಲ್ಲಿ ಕ್ಯಾರೆಕ್ಟರ್ ಆಗಿ ಬೇಡ ಟೈಟ್ಲ್ ಬೇಡ ಇಚ್ಛ ನಾನೇ ಮಾಡ್ತೀನಿ ನೀನು ಸುಮ್ಮನೆ ಅಲ್ಲಿ ನಾಟಕ ಗಿಟಕ ಮಾಡಿಸ್ಬಿಟ್ಟಿದ್ದಾನೆ ಆಯ್ತಾ. ನಾವೇನು ಕಾನ್ಶಿಯಸ್ ಇಲ್ಲ, ನಾನು ಈ ಮೂವಿಗೆ ಅಂತ 8 kg ಕಡಿಮೆ ಆಗಿದ್ದೆ. ಓಕೆ ತುಂಬಾ ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ. ಹೌದು ಅದು ಟ್ರೈಲರ್ ಹಾಕ್ಬಿಟ್ಟು ಸುಮ್ಮನೆ ಅವ್ನು ಹಾಕಿಲ್ಲ, ಅವ್ರು ರಿಲೀಸ್ ಟ್ರೈಲರಲ್ಲಿ ನನಗೆ ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ಫ್ರೀಸ್ ಅಲ್ಲ ಅಲ್ಲೋ ನಾನು ಮಾಡಿರೋದು 3 ನಿಮಿಷ ಸಿನಿಮಾಲಿ ನಾನು ಯಾಕೆ ಹಾಕಿದ್ದೆ ಬ್ರೇಕ್ ಪ್ರದಿ ಅಂತ. ಸೊ ಈ ಥರದ್ದೆಲ್ಲ ಸುಮಾರು ಸಣ್ಣ ಪುಟ್ಟ ಮಾಡಿದ್ದೀನಿ. ಹೌದು ಡೆಡ್ ಬಾಡಿ ಕ್ಯಾರೆಕ್ಟರ್. ಓ ಸೀರಿಯಸ್ಲಿ ಅಯ್ಯೋ ಈಗ ಹೇಳ್ಬೇಕು ನೋಡಿ, ಸತ್ಯ ಹೇಳ್ತಾ ಇಲ್ಲ ಪಾಪ ಅವ್ರಿಗೆ ಮೋಟಿವೇಟ್ ಆಗುತ್ತೆ. ಹೆಂಗಾಗ್ತಿರುತ್ತೆ ಗೊತ್ತಾ ಬ್ರೋ, ಆಕ್ಚುಲಿ ಕಷ್ಟ. ಎತ್ಕೊಂಡು ಡೆಡ್ ಬಾಡಿ ಮಾಡ್ತಾ ಇದೀರ ಅನ್ಕೊಳ್ಳಿ, ಹಿಂಗೆ ಇರ್ತೀರ ಅನ್ಕೊಳ್ಳಿ, ನಿಮ್ಗೆ ಅಂತ ಅನ್ಕೊಳ್ಳಿ ಹಿಂಗಾಗತ್ತೆ ಬಾಡಿ ನಿಮ್ಗೆ ಎತ್ತಿ ತಗೊಡ್ತಾರೆ. ಅದು ಕಂಟಿನ್ಯೂಟಿ ಮಿಸ್ ಆಗ್ಬಿಡುತ್ತೆ. ಕಂಟಿನ್ಯೂಟಿ ಎಲ್ಲ ಎತ್ತಾಗ್ತಾರೆ ಅಂದ್ರೆ ಒಂದು ಶೇಕ್ ಕೊಡ್ತಾರೆ. ಅದು ಮಾಡ್ತಾರೆ ಪಾಪ. ನಮ್ಮ ಸಿನಿಮಾ ಒಂದು ಚಿಕ್ಕ ಡೆತ್ ಸೀನ್ ಇದೆ, ಕಾಮಿಡಿ ಸೀನ್ ಅದೇ. ಓಕೆ ಇಲ್ಲ ಸತ್ತಿರೋದೊಬ್ಬನೇ ಡೈರೆಕ್ಟರ್ ಅದಾಗುತ್ತೆ. ಸೊ ಈ ಔಟ್ ಆಫ್ ದ ಸಿಲೆಬಸ್ ಅಂತ ನಾನು ಏನಕ್ಕೆ ನೀವು ಹೇಳಿದ್ರೆ ಜೋಶ್ ಬರ್ತಾ ಇದೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ನೋಡಲ್ಲ ಸರ್, ಹೀರೋಯಿನ್ ನೋಡಿ ಇರಬೇಕು ಖಂಡಿತ. ರಿತಿಕಾ ಮತ್ತೆ ಮೇನು ನಮ್ಮ ಸಿನಿಮಾ ಇನ್ವೈಟ್ ಪ್ರಕೃತಿ ಐಶ್ವರ್ಯ ಚೌಳ ಬರ್ತಾ ಇದ್ರು ನಂದುವೆ, ಇವರೆಲ್ಲ ಸಿನಿಮಾ ಇನ್ವೈಟ್. ಈಗ ಬೆಳಗ್ಗೆಯಿಂದ ಆಂಧ್ರ ಹೇಳ್ತಾ ಇದ್ದೀರಾ? ನಮ್ಮ ಕಂಟೆಂಟ್ ಮತ್ತೆ ನಿಮ್ಮನ್ನು ನೋಡಿ ಬರ್ತಾರೆ ಸರ್. ಒಂದು 10 ಕಮೆಂಟ್ ಹಾಕೋಣ ನೋಡೋಣ. ಗೊತ್ತಿರೋರಲ್ಲ, ಗೊತ್ತಿಲ್ಲದಿರೋರು ಯಾರಾದ್ರೂ ಇಂಟರ್ವ್ಯೂ ಇಷ್ಟಪಟ್ಟು ನೀವು ಮಾತಾಡೋದು ನೋಡಿ ಪ್ರದೀಪ್ಗೋಸ್ಕರ ಬರ್ತೀನಿ ಅಂತಿದ್ರೆ ಒಂದು 10 ಜನ ಕಮೆಂಟ್ ಹಾಕಿ. ಬರಲ್ಲ ಅಂತ ಹಾಕಕ್ ಹೋಗ್ಬೇಡಿ, ಬರಂಗಿದ್ರೆ ಮಾತ್ರ ಹಾಕಿ. ನನಗೆ ಒಂದು ಕ್ವಶನ್ ಅವೆಲ್ಲ ಒಂಥರ ಸ್ಪಾರ್ಕ್ ಆಯ್ತು. ಈ ಪ್ರದೀಪನವರೆಲ್ಲ ಮೋಟಿವೇಟರ್ ಇರುತ್ತೆ ಅಲ್ಲಿ ಗೊತ್ತಾಯ್ತು. ಅಲ್ಲ RJ ಒಬ್ರು ಇರ್ತಾರೆ, ಇಲ್ಲೋ ನೀವು ಇಲ್ಲಿರ್ತೀರಾ, ಅಲ್ಲಿ ನೋಡಿದ್ರೆ ಒಂದಷ್ಟು ಅವ್ರದ್ದು ತಗೊಳ್ತಾ ಇದೆ. ಅವ್ರ ರಾಜಕೀಯ ಇದೆಲ್ಲ ಅವ್ರ ಮೋಟಿವೇಟರ್. ನಾನು ಒಂದು ನಾಗಾರ್ಜುನ ಕಾಲೇಜ್ ಹೋದಾಗ ಇಬ್ಬರಿಗೆ ಎಷ್ಟು ಹೌದೌದು ಅದು ಕರೆಕ್ಟ್ ಸಕ್ಕದಾಗಿತ್ತು. ಅವ್ರಿಗೆಲ್ಲ ಅವ್ರೇನು ಗೊತ್ತಾ ಮಾಸಸ್. ಓಕೆ ನಮ್ದೊಂದು ಕ್ಲೋಸ್ಡ್ ಗ್ರೂಪ್, ಒಂದು ಎಜುಕೇಟೆಡ್, ಜಾಸ್ತಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಡಿಗ್ರಿ ಸ್ಟೂಡೆಂಟ್ಸು, ಈ ಥರದವ್ರಿಗೆ ನಾವು ಅಂದ್ರೆ ನಾನು ಮೋಟಿವೇಶನಲ್ ಸ್ಪೀಚ್ ಅಲ್ಲ, ಸ್ವಲ್ಪ ರಿಯಲೈಸೇಷನ್ಸ್ ಕೊಡ್ತಾ ಹೋಗ್ತೀನಿ ಸ್ಪೀಚಸ್ ಅಲ್ಲಿ. ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿ. ಗೋಲ್ ಸೆಟ್ಟಿಂಗ್ ಅಂತ ಏನೋ ಕೊಟ್ಟಿರ್ತಾರೆ, ಹಿಂಗ್ ಸೆಟ್ ಮಾಡ್ಬೇಕಂತ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ತೆಗಿತೀನಿ. 1% ಸೀರಿಯಸ್ ಮಾಡ್ತೀನಿ ಒಬ್ಬರನ್ನ, ಕೆಲವು ಲಾಜಿಕ್ಸ್ ನ ತಿರ್ಗಿಸ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಹುಡುಗ ನಾನು ಅವ್ನು ನೆಕ್ಸ್ಟ್ ಟೈಮ್ ಹುಡುಗ ಕಳಿಸ್ತೀನಿ ಅಂತ ಬಂದಾಗ ಅವ್ನು ರೆಸಾರ್ಟ್ ಆಗ್ತೀನಿ, ನಾನೇ ಹುಡುಗ ಕಳಿಸ್ಬೇಕು, ನಾನು ಗಂಡಸಲ್ವಾ ಅಂತ. ಸೊ ನೀವು ಈ ತರ ಹೇಳ್ಬೇಕು. ಅದು ಕೆಲವು ಸುಮಾರು ಇದೆ ಆ ಥರ ಎಕ್ಸಾಂಪಲ್ ಹೇಳ್ತಾ ಹೋದ್ರೆ. ಸಖತ್ತಾಗಿ ಮಾತಾಡ್ತಾರೆ, ಬಟ್ ಹೌದು ಅದಕ್ಕೆ ನಾನು ಹೆಸರು ಚೇಂಜ್ ಮಾಡ್ಕೊಳ್ಳೋಣ. ಏನಂತ ಚೇಂಜ್ ಮಾಡೋಣ? ಪ್ರದೀಪ್ ಅಂತ. ಪ್ರದೀಪ್ ಅಂತ ಐ ವಾಸ್ ಲೈಕ್ ಪ್ರದೀಪ್, ಲೇಡಿ ಪ್ರದೀಪ್ ಅಂತ. ಲೇಡಿ ಪ್ರದೀಪ್ ಅಂತ ಪ್ರದೀಪ ಅಂತ ಇಟ್ಕೊಂಡ್ಬಿಟ್ರೆ ಪಾ ಆಗೋಗುತ್ತೆ. ಪ್ರದೀಪ ಅಷ್ಟೇ ಅಲ್ಲ, ಪಾ ಸ್ವಲ್ಪ ಎಕ್ಸ್ಟ್ರಾ ಏನ್ ಸರ್ ಇನ್ಸ್ಪಿರೇಷನ್? ಪ್ರದೀಪಿನಿ ಪ್ರದೀಪಿ ಔಟ್ ಆಫ್ ಸಿಲೆಬಸ್ ಅಂದ್ರೆ ಏನು ಜನಕ್ಕೆ ಇಷ್ಟ ಆಗ್ಬೋದು ನಿಮ್ಮ ಪ್ರಕಾರ? ಔಟ್ ಆಫ್ ಸಿಲೆಬಸ್ ಅಂದ್ರೆ ಒಂದು ಫ್ರೆಶ್ನೆಸ್ ಸೀನ್ ಟ್ರೀಟ್ಮೆಂಟ್ ಅಲ್ಲಿ, ಸೀನ್ ಕಂಪೋಸಿಂಗ್ ಅಲ್ಲಿ, ಫ್ರೆಶ್ನೆಸ್ ಸಾಂಗ್ಸ್ ಅಲ್ಲಿ 100% ಫ್ರೆಶ್ನೆಸ್ ಆರ್ಟಿಸ್ಟ್ ಅಲ್ಲಿ ಇದ್ದಾರೆ. ಭಟ್ರು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ. ದ ವೇ ವಿ ಹ್ಯಾವ್ ಶೋನ್. ಜೊತೆಗೆ ನೀವು ಇಡೀ ಬೆಂಗಳೂರು ರೌಂಡ್ ನೋಡಿದ್ರೆ, ನೀವು ಒಂದು 10 ತಿಂಗಳು ನೋಡಿದ್ರೆ ಎಷ್ಟು ಪ್ರಿಟಿ ಫೇಸಸ್ ಹುಡುಗರದ್ದು ಹುಡುಗಿರದ್ದು ನೋಡ್ತೀರಾ. ಅದಕ್ಕಿಂತ 3ರಷ್ಟು ನಮ್ಮ ಸಿನಿಮಾಲಿದ್ದಾರೆ. ಓಕೆ, ಥಿಯೇಟರ್ ಸಿನಿಮಾ, ದೊಡ್ಡ ವಿಜುವಲ್ಸ್ ಇದೆ, ಅಲ್ಲಿವರೆಗೂ ನೋಡಬೇಕಂದ್ರೆ ಥಿಯೇಟರ್ಗೆ ಬರಬೇಕು. ಸೌಂಡ್ ಡಿಸೈನ್ ಎಲ್ಲ ನೆಕ್ಸ್ಟ್ ಲೆವೆಲ್. ಜಯಕುಮಾರ್ ಸರ್ 750 ಫಿಲಮ್ ಮಾಡಿದ್ರು, DTS ಮಾಡಿದ್ರು. ಟೆಕ್ನಿಕಲಿ ನಮ್ಮ ಸಿನಿಮಾ ಯಾವತ್ತೂ ಏನು ಮೋಸ ಮಾಡಿಲ್ಲ, ತುಂಬ ಜಸ್ಟಿಫೈಯಿಂಗ್ ಆಗಿದೆ. ವಿಜುವಲ್ಸು ಹಂಗೆ ಇದೆ, ಪರ್ಫಾರ್ಮೆನ್ಸ್ ಹಂಗೆ ಇದೆ. ನೀವು ಲಾಸ್ಟಲ್ಲಿ ಒಂದು ಫೈರ್ ಶಾಟ್ ಮಾಡಿರ್ತೀರ, ಅದು 10 ಎಕರೆ ಗೊಂಡು ನೀವು ಕುತ್ಕೊಂಡು 8 ಜನ ಇದ್ದಾರೆ. ಆಡಿಟೋರಿಯಂ ಓಪನ್ ಮಾಡಿ ಕುತ್ಕೊಂಡು 8 ಜನ ಇದ್ದಾರೆ.
ಇದು ಕಾನ್ಸರ್ಟ್ ಶಾಟ್ ಕೂತ್ಕೊಂಡು ಆ ಸ್ಟೇಜ್ ಮೇಲೆ ಪಾಪ DOP ಹೋಗಿ ನಡಕ ಅವನ ಜನದ ಮುಂದೆ ಹೋಗಿಲ್ಲ ನಾನು ಏನು ದೊಡ್ಡ ಬಿಲ್ಡಪ್ ಕೊಟ್ಟಲ್ಲ ನಾವು ಹೋಗಿಲ್ಲ ಸರ್ ಅಂತ. ಇವ್ರಿಗೆಲ್ಲ ಅಷ್ಟು ಸ್ಟೇಜ್ ಫಿಯರ್ ಇಲ್ಲ, ಬಟ್ ಕ್ರೌಡ್ ಫಿಯರ್ ಆಗುತ್ತೆ. ಸ್ಟೇಜ್ ಫಿಯರ್ ಬೇರೆ ನಿಮ್ಗೇನಾಗುತ್ತೆ, ಮಧ್ಯ ಜನ ಎಲ್ಲರೂ ಒಂದ್ಸಲಿ ಕೂಗ್ರು ಹೂ ಅಂದಾಗಲ್ಲೂ ಹಿಂಗಾಗ್ಬಿಡುತ್ತೆ. ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಇಡು ಒಂಥರ ನಾನು ಬಾತ್ರೂಮಲ್ಲಿ ಇದ್ದಂಗೆ. ಬಟ್ ನಾನು ಸಿನಿಮಾ ಅಂತ ಬಂದಾಗ ಮಾತ್ರ ನಾನು ಮಾತ್ರ ಸ್ವಲ್ಪ ಕಾನ್ಶಿಯಸ್ ಆಗ್ತಾ ಇದ್ದೀನಿ. ದಟ್ ಈಸ್ ನಮ್ಮ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದೆ, ಚೇತನ್ ತೊಳಿ ಫೋನು ಅಮೆಝಾನ್ ಪ್ರೆಸ್ ಮೀಟ್ ಅಲ್ಲೂ ಹೇಳಿದೆ, ಫಸ್ಟ್ ಟೈಮ್ ತೋರಿಸಲ್ಲ ಅಂತ. ಮತ್ತೆ ತಗೊಳ್ಳಿ. ಸೊ ಸಿನಿಮಾ ಅಂತ ಬಂದಾಗ ಮಾತ್ರ ನಾನು ಮೊನ್ನೆ ಫಸ್ಟ್ ಪ್ರೆಸ್ ಮೀಟಲ್ಲಿ ಕಾನ್ಶಿಯಸ್ ಆಗಿದೆ. ಸೊ ಅವನೊಂಥರ ನಂದು ಈ ಸಾಫ್ಟ್ ಬಾಲ್ ಇದ್ದಂಗೆ, ಎಲ್ಲೋ ಬಾಲ್ ಏನಂತ ಬರುತ್ತೆ ಸ್ಟ್ರೆಸ್ ಬಾಲ್. ಅವ್ನು ಗೊತ್ತು ಹಿಂಗಂದ್ರೆ ಒಂದು ಸಮಾಧಾನ ಆಗುತ್ತೆ. ಒಂದು ನಾನು 5 ವರ್ಷದಿಂದ ಒಂದು ಬಾಂಧವ್ಯ ಇದೆ. ಇವಾಗ ನಾನು ಫೀಮೇಲ್ ಬೇರೆ ಮಾಡ್ಬಿಟ್ರು, ಮದುವೆ ಮಾಡಿಸ್ಬಿಡ್ತಾರೆ ನೆಕ್ಸ್ಟ್ ಬಿಟ್ಟರೆಲ್ಲ. ಓಕೆ ಚೇಂಜ್ ಆಯ್ತಾ ಮದುವೆ ಮಾಡ್ಬಿಡೋದು. ಸೊ ಪ್ರೆಸ್ ಮೀಟ್ ಅಂತ ನಾನು ಅನ್ಕೊಂಡಿದ್ದು ಏನೇ 500 ಸ್ಟೇಜ್ ಆಯಿತು ಇದಾಗೆ ಅಂತ ಹೇಳಿದಾಗ ಆಗ ನಮ್ಮ ಮ್ಯಾಮ್ ವಿಜಯ್ ಕಲಾ ಮೇಡಮ್ ಪ್ರೊಡ್ಯೂಸರ್ @6 ಅದೊಂದು ದೊಡ್ಡ ಸಂಸ್ಥೆ, ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದು, ಜಸ್ಟ್ ಟು ಸಪೋರ್ಟ್ ಮೀ. ಏನು ಎಕ್ಸ್ಪೆಕ್ಟೇಷನ್ಸ್, ಈ ಸಿನಿಮಾ ಸೂಪರ್ ಹಿಟ್ ಅವ್ರ ಲೈಫಲ್ಲಿ ಏನು ಚೇಂಜ್ ಆಗಲ್ಲ, ಈ ಸಿನಿಮಾ 100 ಕೋಟಿ ಮಾಡ್ರು ಅವ್ರ ಲೈಫಲ್ಲಿ ಏನು ಚೇಂಜ್ ಆಗಲ್ಲ. ಅವರು ಆಲ್ರೆಡಿ ದೇ ಆಲ್ ಸೆಟ್. ಈ ಸಿನಿಮಾ ಫೇಲ್ ಆದರೆ ಏನು ಚೇಂಜ್ ಆಗಲ್ಲ, ನಥಿಂಗ್ ವಿಲ್ ಚೇಂಜ್ ಇನ್ ಮೋಸ್ಟ್ ಆಫ್ ಅವರ್ ಲೈಫ್ಸ್ ಈ ಮೂವಿಲಿ. ಓಕೆ, ಬಟ್ ಒಂದು ಹಾನೆಸ್ಟ್ ಎಫರ್ಟ್ ಮಾಡಬೇಕು. ಸೊ ವಿ ಆರ್ ನಾಟ್ ಇನ್ ಎ ಹರಿ. ಇನ್ಫ್ಯಾಕ್ಟ್ ಮೂವಿ ಮಾಡಿದಾಗ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋದಕ್ಕೆ ಒಂದು ಸರ್ವೆ ಮಾಡಿದೆ ವಿತ್ ಪ್ರಾಪರ್ ಕ್ರಿಟಿಕ್ಸ್. ಓಕೆ ಸರ್, ಅದು ಕಾನ್ಫಿಡೆನ್ಸ್ ಯಾವಾಗ ಬಂತು ಥಿಯೇಟ್ರಿಗೆ ಹೋಗೋಣ ಡಿಸೈಡ್ ಮಾಡಿದ್ವಿ. ಕಮಿಂಗ್ ಬ್ಯಾಕ್ ಟು ಫಿಯರ್, ಮ್ಯಾಮ್ ನಮ್ಮ ವಿಜಯ್ ಕಲಾ ಮೇಡಮ್ ಹೇಳಿದ್ದು, ನಿಮಗೆ ಸಿನಿಮಾ ಮೇಲೆ ಲವ್ ಇದೆ ನೋಡು, ಅದು ನಿನ್ನ ಭಯಪಡಿಸ್ತಾರೆ, ಬಿಡು ಆಗಿದ್ದಾಗಲಿ ಫ್ರೀ ಮಾತಾಡು, ನಿನ್ನ ಓಪನ್ನೆಸ್ಸೇ ಜನ ನಂಬೋದು. ನೀನೇನೋ ಕಾನ್ಷಿಯಸ್ ಆಗಿ ಬರ್ಕೊಂಡು ಹಿಂಗೆ ಹೇಳ್ತೀನಿ ಹಿಂಗೆ ಅದೆಲ್ಲ ಬಿಟ್ಬಿಟ್ಟು ನಿನ್ಗೇನು ಅನ್ಸುತ್ತೆ ಹೇಳ್ತಾ ಹೋಗು. ಆಡಿಯನ್ಸ್ ಆರ್ ಸ್ಮಾರ್ಟ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ನವ ಡೇಸ್. ಆ್ಯಂಡ್ ಈ ಭಯ ನಿನಗೆ ಇವತ್ತಾಗ್ತಾ ಇರೋದು, ನೀನು ತುಂಬ ಪ್ರೀತಿಸ್ಬಿಟ್ಟಿದೆಯಾ. ಏನಾಗುತ್ತೆ 4 ವರ್ಷ ಗರ್ಭಿಣಿ, 27 ಕೆಳಗೆ, ನೀವು 9 ತಿಂಗಳು ಗರ್ಭಿಣಿನೇ ಅಷ್ಟು ಏನಂದ್ರೆ ಪಾಪ ಕಂಪೇರ್ ಮಾಡ್ಬೋದು ಆಗಲ್ಲ. ಅದು ಒಂಥರ ಅದು ಬೇರೆ ಕರೆಕ್ಟ್ ತಪ್ಪಾಗತ್ತೆ. ಎಮೋಷನಲಿ ಅನ್ಕೊಳ್ಳಿ, ಫಿಸಿಕಲಿ ಎಮೋಷನಲಿ ಅಷ್ಟು ಇದಾಗಿದೆ. ಸೊ ಕಮ್ ಬಟ್ ಚೆನ್ನಾಗಿದೆ ಸರ್. ನನಗೆ ನಾನು ಕೇಳಿಕೊಂಡು ಒಂದಷ್ಟು ಜನ ನೋಡಿಕೊಂಡು, ಓಕೆ ಇವ್ರು ಎಲ್ಲ ಏಜ್ ಗ್ರೂಪ್ಸು ಎಲ್ಲ ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಅವ್ರನ್ನ ಕೇಳಿಕೊಂಡು ನೋಡಿಕೊಂಡು, ಈಗ ನಮ್ಮ ಇಂಥ ದೊಡ್ಡ ಡಿಸ್ಟ್ರಿಬ್ಯೂಟರ್ ಪುಷ್ಪ 2 ಡಿಸ್ಟ್ರಿಬ್ಯೂಟ್ ಮಾಡಿರೋರು ನಮ್ಮ ಫಿಲಮ್ ನೋಡಿ ಈಸ್ ಕಮ್ ಫಾರ್ವರ್ಡ್. ಗೋಕುಲ್ ರಾಜ್ ಸರ್ ವೆರಿ ಗುಡ್. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಒಂದು ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ ನನಗೆ. ಈಗ ನಾವೇನು ಮಾಡ್ತೀವಿ, ನಮ್ಮದು ಎಕ್ಸ್ಪೆಕ್ಟೇಷನ್ ಕಡಿಮೆ ಅವ್ರದ್ದು ಡೆಲಿವರಬಲ್ಸ್ಗಿಂತ. ಅವ್ರ ತಾಕತ್ತು ದೊಡ್ಡದಿದೆ, ನಮ್ಗೆ ಅಷ್ಟು ಬೇಡ ಸರ್, ನನಗೆ ಈ ಥರ ಬೇಕು ಅಂತ. ಏನೋ ಎಲ್ಲರೂ ದೊಡ್ಡ ಸರ್ ಬೇಡ, ಐ ನೋ ವೇರ್ ಮೈ ಆಡಿಯನ್ಸ್ ಸರ್, ಅವ್ರಿಗೆ ಕೆಟರ್ ಮಾಡೋಣ. ಯಾಕಂದರೆ ಫಸ್ಟು ನಿಮಗೆ ಇಫ್ ಯು ಮಾರ್ಕೆಟ್ ರಾಂಗ್ಲಿ ಅಥವಾ ರಾಂಗ್ ಆಡಿಯನ್ಸ್ ಬಂದರೆ ನಿಮ್ಗೆ ರಾಂಗ್ ಕಮೆಂಟ್ ಹೋದಾಗ ನಿಮ್ಗೆ ಅದು ಸಸ್ಟೈನ್ ಆಗುತ್ತೆ. ಯು ಕೆನಾಟ್ ಡೂ ಯೂನಿವರ್ಸಲ್ ಪ್ರಾಡಕ್ಟ್. ಎಲ್ಲರಿಗೂ ಎಲ್ಲ ಇಷ್ಟಪಡ್ತೀನಿ ಸುಳ್ಳು ಆಗೋದಿಲ್ಲ, ಅದು ಯಾರಿಗೆ ಏನಾದರೂ ಇಷ್ಟ ಆಗ್ಬೋದು. ಸೊ ಅಲ್ಲಿ ಬಿ ವೆರಿ ಕ್ಲಿಯರ್, ನನ್ನ ಟ್ರೈಲರಲ್ಲಿ ಏನಿದೆ ಫಿಲಮಲ್ಲಿ ಹಂಗೆ ಇರುತ್ತೆ. ಕರು ವಯಸ್ಸು ಕಾಮಿಡಿ ಅಷ್ಟೇ ಇರುತ್ತೆ, ಆ ಥರ ಕಾಮಿಡಿನೂ ಅಷ್ಟೇ ಇರುತ್ತೆ, ಎಮೋಷನ್ಸ್ ಅಷ್ಟೇ ಇರುತ್ತೆ. ಒಂದು ಸ್ಟ್ರಾಂಗ್ ಲೈನ್ ಇದೆ, ಎವ್ರಿಬಡಿ ಎಸ್ ಎ ಗುಡ್ ಪಾಸ್ಟ್ ಬ್ಯಾಡ್ ಪಾಸ್ಟ್. ಎವ್ರಿಬಡಿ ಅಂತ ಹಾಕಿದ್ದೀನಿ, ಹೀರೋಯಿನ್ ಹೆಸರಾಗಿತ್ತು. ಸೊ ಅಷ್ಟು ರಿಲೇಟಬಲ್ ಇರುತ್ತೆ. ಲಾಸ್ಟಲ್ಲಿ ಅದೇ ಏನೋ ಹೇಳಿದ್ರಲ್ಲ ಎಂಡ್ ಡೈಲಾಗು, ಔಟ್ ಆಫ್ ಸಿಲೆಬಸ್ ಅದೊಂದು ಮಟ್ಟಲ್ಲಿ ಮೂವಿ ಇರುತ್ತೆ, ವರ್ತ್ ವಾಚ್ ಸರ್. ಏನಾಗುತ್ತೆ, ಒಂದು ಈಗ ಯಾರೋ ಒಬ್ಬ ರೋಡಲ್ಲಿ ಕುಡ್ಕೊಂಡು ಹೋಗ್ತಿದ್ರೆ ಯಾರೋ ಹೆಲ್ಪ್ ಮಾಡಲ್ಲ ಸರ್, ಅದು ಆಲ್ರೆಡಿ ಎಕ್ಸಿಸ್ಟಿಂಗು ಸಿನಿಮಾ ಮೇಕರ್ಸು. ಅವ್ನಿಗೆ ಯಾರು ಕುಡ್ಕೊಂಡು ಹೋಗೋಂಥವ್ರು ಅಂತ ಔಟ್ ಆಫ್ ಸಿಲೆಬಸ್ ಒಂದು ಚಿಕ್ಕ ಮಗು ಹೊಡೆದಾಡ್ತಾಗೆ ಕಾಪಾಡ್ತಾರೆ ಗೊತ್ತಾ. ಸೊ ಇದು ಚಿಕ್ಕ ಮಗು ಹೊಡೆದಾಡ್ತಾರದು, ಏನೋ ಒಂದು ಬರ್ತಾ ಇದೆ, ಬಿಟ್ಟಿರೋ ದಾಟ್ತಿತ್ತ ಗೊತ್ತಿಲ್ಲ. ಸೊ ಜನ ಕೈ ಹಿಡಿದು ಸೇಫ್ ಮಾಡಬೇಕು. ಆ ಸೇಫ್ ಮಾಡಿದ್ರೆ ಅದು ಚೆನ್ನಾಗಿ ಬಾಳಿ ಬದುಕುತ್ತೆ. ಅದು ಒಂದು ಮಗು ತುಂಬ ಚೆನ್ನಾಗಿ ಬಂದಿದೆ, ಇಷ್ಟಪಡ್ತೀರಾ, ಒಳ್ಳೆ ಮಗು ಥರ ನೋಡಿ. ಯಾಕಂದರೆ ಇವತ್ತಿಗೆ ನೀವು ಯಾವುದೋ ದೊಡ್ಡ ದೊಡ್ಡ ಸಿನಿಮಾ ತೊಗೊಂಡು ಕಂಪೇರ್ ಮಾಡಿ ಆ ಥರ ಮಾಡಲೂಬಾರ್ದು. ಎಲ್ಲ ಸಿನಿಮಾ ಯೂನಿಕ್ ಆಗಿರುತ್ತೆ, ಅಥವಾ ಅದೇ ಜಾನರ್ ಮಾಡಿದ್ರೆ ನಾವು ಹೇಳಬೇಕು. ನಮ್ಗೆ ಬೇರೆನೇ ಜಾನರ್, ಈ ಟೈಟ್ಲ್ ನಾವು ಅದಕ್ಕೆ ಚೂಸಿಯಾಗಿ ಇದು ಮಾಡಿದ್ವಿ ಅಂತ ಮಾತಾಡ್ಬೇಕಾದ್ರೆ ಒಂದು ಡಿಸ್ಕಷನಲ್ಲಿ ಹೇಳ್ತಾ ಇದ್ವಿ. ನಮ್ಮ ಪ್ರೊಡ್ಯೂಸರ್ ಹತ್ರ ನಾನು ಹೇಳಿದೆ, ಕಿರಿಕ್ ಪಾರ್ಟಿ 2 ಟೈಟ್ಲ್ ಕೊಡಿಸ್ಬಿಡಿ ಮೇಡಮ್, 100 ಕೋಟಿ ಕಲೆಕ್ಷನ್ ಮಾಡಿ. ಅವ್ರು ಕೊಡ್ತಾರ 100 ಕೋಟಿ ಕಲೆಕ್ಷನ್ನು, ನನ್ನ ಎಕ್ಸ್ಪೆಕ್ಟೇಷನಲ್ಲಿದೆ, ನಾನು ಹೇಳ್ತಿರೋದಿಲ್ಲ. ಆಮೇಲೆ ಮೂವಿ ನೋಡೋದು ಆಯಿತಾ, ಫಸ್ಟ್ ಆಫ್ ಆಲ್ ನಮ್ದಲ್ಲ, ಅದು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಕಿರಿಪಾಟಿ 2ಗೂ ಸಂಬಂಧ ಇಲ್ಲ. ಆಮೇಲೆ ನಮ್ಮ ಟೈಟಲ್ ಚೆನ್ನಾಗಿದೆ, ಬ್ರ್ಯಾಂಡ್ ಮಾಡು. ಯಾವುದೇ ಒಂದು ಹೊಸ ಬ್ರ್ಯಾಂಡ್ ಇಟ್ಟಾಗ, ಈಗ ಒಂದು ಕಂಪ್ನಿ ಮಾಡ್ತೀವಿ ಸರ್, ಆ್ಯಪಲ್ ಅಂತ ಇಕ್ಕೋಣ ಅಂತೀವಿ ಸರ್.
ಯಾಕೆ ಪೈನಾಪಲ್ ಬೇಡವಾ ಬೇಡವಾ ಅಂತಾರೆ, ಕರೆಕ್ಟಾ? ಬಟ್ ಇವತ್ತು ಆ್ಯಪಲ್ ಇಂಥ ದೊಡ್ಡ ಬ್ರ್ಯಾಂಡ್. ಹೌದು. ಸೊ ನೀವು ಹೆಂಗೆ ಪ್ಲೇಸ್ ಮಾಡ್ತೀರಾ, ಆ ಲೋಗೋಯಿಂದ ಹಿಡಿದು ಪ್ರೆಸೆಂಟೇಷನ್ ಟ್ರೇಲರಿಂದ ಹಿಡಿದು DI ಕಲರಿಂಗು, ಮ್ಯೂಸಿಕ್, ಎಫೆಕ್ಟ್ಸ್ ಎಲ್ಲ ಸೇರಿ ಒಂದು ಪ್ರಾಡಕ್ಟ್ ಇವತ್ತು ಕೂತಿದೆ. ಓಕೆ, ಔಟ್ ಆಫ್ ಸಿಲೆಬಸ್ ಅಂತ ಜನಕ್ಕೆ ಗೊತ್ತಾಗಿದೆ, ನೋಡೋಣ ಅಂತ ಇದೆ ಥಿಯೇಟ್ರಲ್ಲಿ ಅಂತ ಕೆಲವರಿಗಿದೆ. ಇನ್ನು ತುಂಬ ಜನಕ್ಕೆ ಬರಬೇಕು, ಬರೋಕ್ಕೆ ಹೋರಾಟ ಮಾಡ್ತಿದ್ದೀವಿ. ಇವತ್ತಿಂದ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ವಿ ನಿಮ್ಮಂಥವ್ರ ಸಹಕಾರದಿಂದ, ಅದನ್ನು ಕಡಿಮೆ ಮಾಡ್ತೀವಿ. ತುಂಬ ದೊಡ್ಡ ಮಾತಾಡ್ಬಿಡ್ತೇವೆ ಒಂದ್ಸಲ, ಏನೋ ಹೇಳ್ತಾ ಇರ್ತಾರೆ ಅಂತ ಹೋದ್ರೆ ದೊಡ್ಡ ಅಲ್ವಾ. ಅದಕ್ಕೆ ಅಲ್ಲ ಸರ್, ಈಗ ಎಲ್ಲರೂ ಅಪ್ಪನ ಹೆಸರು ಸಡನ್ ಆಗಿ ಯಾರು ಇಟ್ಕೊಳಲ್ಲ, ನೀವು ಅದು ಹೆಂಗೆ? ಹಂಗೆ ನಂದು ಜಾತಿ ಹೆಸರಿತ್ತು, ಜಾತಿ ಬೇಡ ಅಂತ ತಂದೆ ಹೆಸರು ಇಟ್ಕೊಂಡ್ರ. ಜಾತಿ ಸುಮ್ಮನೆ ಬೇಡಪ್ಪ. ಮನೇಲಿ ತೋರಿಸೋರ ಸಿನಿಮಾ, ಎಂಟರ್ಟೈನ್ಮೆಂಟ್ಗೆ ಯಾವ ಜಾತಿ? ಮನೇಲಿ ತೋರಿಸೋರ ಸಿನಿಮಾ ಸರ್, ನಿಮ್ಮ ಸಿನಿಮಾದವ್ರಿಗಿರೋ ಡಿಮೋಟಿವೇಶನ್ ಯಾರು ಇಲ್ಲ. ಅದಕ್ಕೆ ಕೇಳ್ತಾ ಇರೋದು ನಾನು. ಹೇಳ್ತೀನಿ ಕೇಳಿ, ಈ ವಯಸ್ಸಲ್ಲಿ ಬೇಕಾಗಿದ್ದ ಅನ್ನೋ ಥರ ಹೇಳಿರ್ತಾರೆ. ಫಾದರ್ ಸಪೋರ್ಟ್ ಚೆನ್ನಾಗಿದೆ ಆಯ್ತಾ. ನಮಗಂತೂ ಇವನಿಗೆ ಕೆಲಸ ಮಾಡಕ್ಕೆ ಇಷ್ಟೆಲ್ಲ ಸಿನಿಮಾ ಮಾಡ್ತಾನೆ, ಇವನಿಗೆ ಬೇರೆ ಏನೋ ಬರಲ್ಲ ಸಿನಿಮಾ ಮಾಡ್ತಾನೆ. ನಾವು ಇಷ್ಟೆಲ್ಲ ಓದಿ ಲಕ್ಷ ಸಂಬಳಗಳು ನೋಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೋರಿಸಿ ಇದಾದ್ರೂ ಇವನಿಗೆ ಸೋಂಬೇರಿ ಆಗ್ಬಿಟ್ಟಾನೆ. ಸಿನಿಮಾಲಿ ಕೆಲಸ ಜಾಸ್ತಿ, ತುಂಬಾ ಕೆಲಸ ಜಾಸ್ತಿ. ಹೌದು. ಬಟ್ ಆದ್ರೂ ಒಂದು ಅಲ್ಲೆಲ್ಲ ಮಾಡಿದಾಗ ಏನೋ ತೆಗಿತಾನೆ ಒಂದು ಸೆಟ್ ಹೋದ್ರೆ ಅಲ್ಲಿ ಕೂತಿರ್ತಾರೆ ಜನ, ಏನು ಹಿಂಗೆಲ್ಲ ಇದು ಮಾಡ್ತಾ ಇದ್ರು. ಯಾವಾಗ ಆಮೇಲೆ ಎಡಿಟಿಂಗ್ ನೋಡೋದು ಬೇರೆ ಸರ್, ನಿಮ್ಗೆ ಮ್ಯೂಸಿಕ್ ಎಲ್ಲ ಬಿದ್ದು ಇದೆಲ್ಲ ಕಟ್ಸ್ ಎಲ್ಲ ಆಗಿ ನೋಡೋದು ಬೇರೆ. ಯಾವಾಗ ಒಂದು ಫುಲ್ ಸ್ಟ್ರೆಚ್ಚಲ್ಲಿ ಸಿನಿಮಾ ನೋಡೋದು ಅವತ್ತು ಅವ್ರಿಗೂ ಅನಿಸ್ತು ಬಿಡದೆ ಮಾಡಿದೆ ನೋಡು ನನ್ನ ಮಗ ರಾಜ್ಕುಮಾರ್ ಆಗ್ತಾನೆ ಅಂತ. ಅಲ್ಲ, ಅವ್ರ ಒಂದು ಜನರೇಷನ್ ರಾಜ್ಕುಮಾರ್ ಅಂದ್ರೆ ಹೀರೋ. ಅಭಿಮಾನಿ ಅಂದ್ರೆ ನನ್ನ ತಮಾಷೆಗೆ ಹಂಗಂದ್ರು, ಅವ್ರದ್ದೊಂದು ಕೂದ್ಲಾಗ ನೀನು ಅಂತ ಬೈದ್ಬಿಡ್ತಾರ ಆಯ್ತಾ. ಆತರ ಹೆವಿ ಅಭಿಮಾನಿ. ಅವಾಗೆಲ್ಲ ನೀವು ಸರ್, ನಿಮ್ಗೆ ಆ ಕಾಲದಲ್ಲಿ ಅಣ್ಣವ್ರು ಇರೋದಕ್ಕೆ ಎಷ್ಟೊಂದು ಜನ ಆ ಮೋಟಿವೇಶನ್, ನಾವೇನ್ ಮೋಟಿವೇಶನ್ ಸ್ಪೀಚ್ ಕೊಡೋದು, ಅವ್ರ ವ್ಯಕ್ತಿತ್ವ ಮೋಟಿವೇಶನ್ ತಗೊಂಡು ಎಷ್ಟೊಂದು ಜನ ಜೀವನಗಳು. ಹೌದೌದು. ಅದೆಲ್ಲ ನಮ್ಮ ತಂದೆನೂ ಒಬ್ರು, ಯಾಕೆ ಕುಡಿತಾ ಬೇಡ, ನಿಯತ್ತಾಗಿರು, ಹುಡುಗಿರು ಮರ್ಯಾದೆ ಕೊಡಿ, ಇದೆಲ್ಲ ಬರೋದೇ ನಿಮ್ಗೆ ಅವಾಗ ಸ್ಟಾರ್ಸ್ ಇಂದ. ಬಿಕಾಸ್ ದಟ್ ವಾಸ್ ದ ಮೇನ್ ಸೋರ್ಸ್ ಆಫ್ ಲರ್ನಿಂಗ್. ಹೌದು. ಇವತ್ತು ಓಕೆ, ಇವತ್ತು ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇದೆ, ಎಲ್ಲರಿಗೂ ಎಲ್ಲದಕ್ಕೆ ಆಕ್ಸೆಸ್ ಇದೆ, ಒಳ್ಳೇದು ಕಲಿತಾರೆ, ಕೆಟ್ಟದ್ದು ಕಲಿತಾರೆ. ಬಟ್ ಇದು ಒಳ್ಳೇದಲ್ಲ. ಸೊ ಅಣ್ಣವರು ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ದಾರೆ. ಇದೇ ಅಣ್ಣವರು ಎಲ್ಲ ಸಿನಿಮಾಲು ಒಂದಷ್ಟು ಇರ್ಲಿ ಕಮರ್ಷಿಯಲ್ ಆಗಿ ಅಂದ್ಬಿಟ್ಟು ಹೇಗೆ ಹುಡ್ಕೊಂಡು ಸಿನ್ ಮಾಡಿದ್ರೆ ನಮ್ದು ಸ್ಮೋಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು ಆ ಲೆವೆಲ್ ಅವಾಗ. ಹೌದು, ನೋಡಿ ಬೇರೆ ಶೆಟ್ ಎಲ್ಲ ಹೀರೋಗಳು ಬರೀ ವಿಡಿಯೋ ಸ್ಟಾಟ್ಸ್ ತೆಗೆದು ನೋಡಿ ಸ್ಮೋಕಿಂಗ್ ಪರ್ಸೆಂಟ್. ಹೌದು, ಈಗಲೂ ರಜನಿ ಸರ್ ಈ ತರ ಹೊಗೆ ಬಿಡ್ತಿದ್ರು, ಒಂದು ಎಷ್ಟೋ ಜನ ಬಿಡ್ತಿದ್ರು, ಅದನ್ನು ಮಾಡಿದ್ದಾರೆ. ಅಲ್ಲ, ಪ್ಯಾನ್ ಇಂಡಿಯಾ ರೀಚ್ ಆಗಲಿ ಅಂತ. ನಿಮ್ಗೆ ಒಂದು ಕಾಸ್ಟ್ಯೂಮ್ ಬಂದ್ರೆ ಒಂದು ಫಿಲಮ್ ಅಲ್ಲಿ ಎಲ್ಲರೂ ಅದೇ ಬಟ್ಟೆ ಹಾಕೊಳ್ಳೋರು. ಹೌದೌದು, ಅದೇ ಬೆಲ್ ಬ್ಯಾಟಮ್, ಅದೇ ಡ್ರೆಸ್ಗಳು. ಇವಾಗ ಅಷ್ಟು ಕಾಪಿ ಮಾಡಲ್ಲ, ಈಗ ಮೈ ಓನ್ ಸ್ಟೈಲ್ ಅಂತ. ನಾವು ಮುಂಗಾರು ಮಳೆ ಬಂದಾಗೆಲ್ಲ ಅದೊಂದು ಸೀನ್ ಇತ್ತು, ಈ ತರನೇ ಬಟ್ಟೆ ಬೇಕು, 6 ಪ್ಯಾಕ್ ಪ್ಯಾಂಟ್ ಆ ತರ ಒಂದು ಹಿಡಿದಿತ್ತು. ಈಗ ಸರ್ ಯಾರಾದ್ರೂ ಫೇಮಸ್ ಇರೋರು, ಒಂದು ಡ್ಯಾನ್ಸರ್ ಯಾರು, ನಾನು ಯಾರಿಗೂ ಟಾರ್ಗೆಟ್ ಮಾಡಿ ಹೇಳ್ತಾ ಇರೋದು, ನಮ್ದು ಒಂದು ಮೂವಿ ಒಂದು ಸಾಂಗಿಗೆ ಒಂದು ಡ್ಯಾನ್ಸ್ ಮಾಡಿ 50,000 ಕೊಡಿ, 1 ಲಕ್ಷ ಕೊಡಿ, ಆ ತೋಬ ಅವ್ರು ಎಷ್ಟು ಕೊಟ್ರೆ ಹೇಳಪ್ಪ ಡಬಲ್ ಕೊಡ್ತೀನಿ. ಅವ್ರು ಕೊಡಲ್ಲ, ಅವರೇ ಹುಡ್ಕೊಂಬಂದು ನೀನು ಕೊಡಲ್ಲ, ನೀನು ನಿಮ್ಮ ಹೆಸರು ಇಲ್ಲ ಗ್ಯಾಪಲ್ಲಿ ಹತ್ತಲ್ಲಿ ನಮ್ದೊಂದೇನೋ ಈ ಥರ ಮಾಡ್ತಾ ಹೋದ್ರೆ ನಮ್ದು ಒಂದು ಬೆಳೆಸ್ತೀವಿ. ಕನ್ನಡ ಸಿನಿಮಾ ಅಲ್ಲ ಸರ್, ಅದಕ್ಕೆ ಕನ್ನಡ ಸಿನಿಮಾ ಅಲ್ವಾ, ಕನ್ನಡ ದುಡ್ಡು ಕೊಟ್ಟರೆ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಸಿನಿಮಾ ಉಂಟು, ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತೀನಿ, ಒಳ್ಳೆಯವರು ಕೆಟ್ಟವರು ಅಂತ ಯಾರು ಇರೋಲ್ಲ, ಎಲ್ಲರೂ ಒಳ್ಳೆತನಕ್ಕೆ ಒಂದು ಬೆಲೆ ಇರುತ್ತೆ. ಆ ಬೆಲೆ ಎಷ್ಟು ಹೇಳೋಕ್ಕಾಗ್ತದೆ ಅಷ್ಟು ಇರುತ್ತೆ. ಈಗ ನಾನು ಒಳ್ಳೆಯವನು, ಈಗ ಜೊತೆಗೆ ನನಗೊಂದು ಅಮೌಂಟ್ ಕೊಡ್ತಾಳೆ ಎಕ್ಸ್ಪೈಸೆಡ್, ಓಕೆ ಒಂದು 5 ಲಕ್ಷ ಕೊಡ್ತಾಳೆ, ಪ್ರೈಸ್ ಸರ್ ನೀವು ಇಟ್ಕೊಂಡಿರ್ಬೇಕು, ನಾನು ಕೊಡ್ತೀನಿ 10 ಲಕ್ಷ ಕೊಡ್ತೀನಿ, 50 ಲಕ್ಷ ಕೊಡ್ತೀನಿ, 5 ಕೋಟಿ ಕೊಟ್ಟು ಇಟ್ಕೊಡ್ತೀನಿ. ಆಮೇಲೆ ಕೇಳಿ ಇರಮ್ಮ ನಾನೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಕರೆಕ್ಟ್ ಆಗ್ತೀನಿ ದೊಡ್ಡ ಅಮೌಂಟ್ ಹೋಗ್ತಾ ಇದ್ದಾಗ. ಆಮೇಲೆ ಹೆಂಗ್ ತಿರುಗ್ಬಿಡ್ತಾರೆ ಅಂದ್ರೆ, ನೀನು ಕಷ್ಟಪಟ್ಟು ದುಡ್ದಿದ್ಯಾ, ಯಾರೋ ಕೊಟ್ಟಿದ್ದು ಅವ್ರು ಕೂಡ ಹಂಗೆ. ಸೊ ನಾವು ಹುಡ್ಕಾ ಹೋಗ್ತೀವಿ ರೀಸನ್, ಸೊ ಕರೆಕ್ಟ್ ಆಗ್ತಾ ಹೋಗ್ತೀವಿ. ಸೊ ಯಾರು ಕೆಟ್ಟವ್ರು ಒಳ್ಳೆಯವರು ಇರಲ್ಲ, ನೀವು ಎಷ್ಟು ರೂಪಾಯಿಗೆ ಒಳ್ಳೆಯವರು ಅನ್ನೋದು ಮುಖ್ಯ. ಹೌದು, ಅದು ಸಿನಿಮಾಲಿರೋ ಡಿಲಾಗು ಇದೆಲ್ಲ, ಇದು ಬರೀ ಎಕ್ಸಾಂಪಲ್. ಬಟ್ 5 ಕೋಟಿ ಕೊಟ್ಟರೆ ನಾನು ಕೊಡ್ತೀನಿ ವಾಪಸ್ ಕೊಡೋದು. ಎಸ್, ಔಟ್ ಆಫ್ ಸಿಲೆಬಸ್ 27 2 ವರ್ಷದಲ್ಲಿ ನೋಡಿದ್ರೆ 5 ಕೋಟಿ. ಅವ್ರು ತುಂಬ ಕಾನ್ಫಿಡೆನ್ಸಾಗಿ ಹೇಳ್ತಾರೆ, ಔಟ್ ಆಫ್ ಸಿಲೆಬಸ್ ನಿಮ್ಗೆ ಆರಾಮಾಗಿ ಆರಾಮ ಆಯಿತು ಒಂದು ಸಿನಿಮಾ. ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ, 27th ರಿಲೀಸ್ ಆಗ್ತಿದೆ. ಫೈನಲಿ ಜನಕ್ಕೆ ಏನು ಹೇಳ್ತಾರೆ ಬಿಡಿ. ಲಾಸ್ಟ್ ಕ್ವಶನ್ ಮುಗಿಸೋಣ. ಲಾಸ್ಟ್ ಕ್ವಶನ್, ಅಬ್ಬಾ, ಅಂದ್ರೆ ಟ್ರೈಲರ್ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ದೊಡ್ಡ ಸಿನಿಮಾ ಅಂತ. ಸೊ ಐ ಥಿಂಕ್ ಔಟ್ ಆಫ್ ಸಿಲೆಬಸ್ ನಾನು ಎಂಜಾಯ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಅದೇ ಥರ ತುಂಬಾ ಒಂದು ಕಷ್ಟಪಟ್ಟು ಮಾಡಿದ್ದಾರೆ ಈ ಫಿಲಮ್ನ.
ಅಟ್ ದ ಸೇಮ್ ಟೈಮ್ ಡೈರೆಕ್ಟರ್ ಏನ್ ಅನ್ಕೊಂಡಿದಾರೋ ಅದೇ ಸೇಮ್ ಔಟ್ಪುಟ್ ಬಂದಿದೆ ನಿಮಗೆ ಥಿಯೇಟರ್ ಅಲ್ಲಿ, ಸ್ಕ್ರೀನ್ ಅಲ್ಲಿ. ಇನ್ನು ಜಾಸ್ತಿ ಎಕ್ಸ್ಪೆಕ್ಟೇಷನ್, ಓವರ್ ಎಕ್ಸ್ಪೆಕ್ಟೇಷನ್ ಆಗಿದೆ. ಸೊ ಐ ಥಿಂಕ್ ಆ ತರ ಒಂದು ಫಿಲ್ಮ್ ನ ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರೇನೆ ಆ ಒಂದು ಮಜಾ ಇರುತ್ತೆ ಮೋಸ್ಟ್ಲಿ ಆಡಿಯನ್ಸ್ಗೆ. ಸೊ ಆ ತರ ಒಂದು ಫಿಲ್ಮ್ ನ ನೀವು ಎಂಜಾಯ್ ಮಾಡಿದ್ರೆ ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು. ಅಂಡ್ ಅಪ್ ಟು ದಿಸ್ 27 ಡಿಸೆಂಬರ್. ಸೊ ಹೇಳ್ತಿದ್ರು ಐ ಥಿಂಕ್ ಸ್ಟೂಡೆಂಟ್ಸ್ ಹೋಗಿ ನೋಡಿದ್ರೆ ತುಂಬಾ ಕನೆಕ್ಟ್ ಆಗ್ತಾರೆ ಅಂತ. ಬಟ್ ನನ್ನ ಅನ್ಸಿಕೆ ಏನಂದ್ರೆ ಅದು ಸ್ಟೂಡೆಂಟ್ಸ್ ಅಲ್ಲ, ಐ ಥಿಂಕ್ ಈವನ್ ಕಪಲ್ಸ್ ಹೋದ್ರೇನು, ಸ್ಟೂಡೆಂಟ್ಸ್ ಅಲ್ಲಿ ಇರೋ ಲವರ್ಸ್ ಕೂಡ ಹೋಗ್ಬೋದು. ಐ ಥಿಂಕ್ ಈವನ್ ಕಪಲ್ಸ್ ಮ್ಯಾರೇಜ್ 35-40 ರಿಲೇಟ್ ಮಾಡ್ಕೊಂತಾರೆ ಕತೆ ಅಂತ. 40 ಆದ್ಮೇಲೆ ಒಳ್ಳೆ ಕತೆ ಅಂತ ಹೇಳ್ತಾರೆ. ಅದು ಆಲ್ರೆಡಿ ಔಟ್ ಆಫ್ ಸಿಲೆಬಸ್ ಆಗಿದೆ. ಕ್ಯಾರೆಕ್ಟರ್ಗಳು ರಿಲೇಟ್ ಆಗುತ್ತೆ, ಅಚ್ಯುತ್ ಸರ್ ಭಟ್ರು ಎಲ್ಲ ಅವ್ರು ರಿಲೇಟ್ ಮಾಡ್ಕೊಂತಾರೆ. ಬಟ್ ಸ್ಟೋರಿ ಲೈನ್ ರಿಲೇಟ್ ಆಗೋದು 35 ವರೆಗೂ. ಜಾಸ್ತಿ ಸ್ಟ್ರಾಂಗ್ ಆಗಿ ರಿಲೇಟ್ ಆಗೋದು ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ಜಸ್ಟ್ ಯಂಗ್ ಕಪಲ್ಸ್, ಮ್ಯಾರಿಡ್ ಯಂಗ್ಸ್ಟರ್ಸ್. ಪ್ರಿಸೆಟ್ ಮೈಂಡ್ಗಳಲ್ಲಿ ಕೆಲವು ಟೆನ್ಷನ್. ಆಕ್ಚುಲಿ ಯಾರಿಗೋ ಒಂದು ಚಾನಲ್ ತೋರಿಸ್ಬೇಕಾದ್ರೆ ಆ ಸೆಕೆಂಡ್ ಆಫ್ ಹಾರ್ಡ್ ಡಿಸ್ಕ್ ಏನೋ ಪ್ರಾಬ್ಲಮ್ ಆಯಿತು, ತರಿಸೋದು ಒಂದು 1 hour ಲೇಟ್ ಆಯಿತು. ಆಮೇಲೆ ಎಲ್ಲ ನೋಡೋಣ ಸ್ವಲ್ಪ ಲ್ಯಾಗ್ ಆಗಿಲ್ಲ ಸೆಕೆಂಡ್ ಹಾಫ್ ಅಂದರು. ನಾನು ಆವಾಗಲೇ ಹೇಳಿದೆ ಸರ್ ಅವ್ರಿಗೆ 1 hour ಕಾಯಿಸ್ಬಿಟ್ಟಿದ್ದೀನಿ, ಅವ್ರಿಗೆ ಲ್ಯಾಗ್ ಹೊಡಿಯುತ್ತೆ ನೋಡಿ ಅಂತ. ಏನು ಪ್ರದೀಪ್ ಮಿಸ್ಜಡ್ಜ್ಮೆಂಟ್ ಅದು, ನಿಜಾಲು ಹೇಳಿದೆ ಕೇಳಿ ಅಂದೆ. ಇದುವರೆಗೂ ಹೇಳಿರೋದೆಲ್ಲ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ ಅಂತ. ನಾನು ನೀವು ಹಂಗೆ ಹೇಳ್ತೀರ, ಯಾಕಂದರೆ ನಿಮ್ಗೆ 1 hour ಇಂಟರ್ವಲ್ 1 hour ಕೊಟ್ಟಂಗೆ ಆಯಿತು. ಅದು ನಿಮಗೆ ಮೂಡ್ ಚೇಂಜ್ ಮಾಡುತ್ತೆ. ಯಾಕಂದ್ರೆ ನಾವು ಕಂಪೋಸ್ ಮಾಡ್ಬೇಕಾದ್ರೆ ಆ ಗ್ರಾಫು, ಮಿನಿಟ್ಟು, ಇದೆಲ್ಲ BGM ರೈಸ್ ಅಪ್ ಡೌನು ಪ್ರತಿಯೊಂದು ಒಂದು ಟೆಂಪೋಲ್ಲಿ ಇಡಕ್ಕೆ ಮಾಡಿರ್ತೀವಿ. ಆ ಟೆಂಪೋ ಯಾವಾಗ ಡ್ರಾಪ್ ಆಗುತ್ತೆ ಅವಾಗ ನಿಮ್ಗೆ ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ಬಟ್ ಲಾಸ್ಟು ಅದೇ ಎಲ್ಲ ಸಿನಿಮಾಲು ಒಳ್ಳೆ ಕ್ಲೈಮ್ಯಾಕ್ಸ್, ಕೆಟ್ಟ ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ. ಅಲ್ಲ ಹ್ಯಾಪಿ ಎಂಡಿಂಗು ಬ್ಯಾಡ್ ಎಂಡಿಂಗ್, ಒಳ್ಳೆ ಕ್ಲೈಮ್ಯಾಕ್ಸ್ ಕೆಟ್ಟ ಕ್ಲೈಮ್ಯಾಕ್ಸ್ ಇಲ್ಲ ಹ್ಯಾಪಿ ಖುಷಿಯಾದ ಒಂದು ಕ್ಲೈಮ್ಯಾಕ್ಸು, ದುಃಖ ಪಡೋ ಒಂದು ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ. ಬಟ್ ನಮ್ಮದು ಎರಡು ಬಿಟ್ಟು ಒಂದು ವಿಭಿನ್ನವಾಗಿದೆ. ತುಂಬ ಡಿಬೇಟಬಲ್ ಒಂದು ವಿಚಾರಗಳು, ಎಲ್ಲ ಸರಿ ಎಲ್ಲ ತಪ್ಪು, ಆ ಥರ ಒಂದು ಫೀಲ್ ಗುಡ್ ಕೊಡ್ತೀನಿ. ಒಂದು ಒಳ್ಳೆ ವಾಚಪ್ಪ. ನಾನು ಕೊಡೋ ದುಡ್ಡಿಗೆ ಏನು ಮೋಸ ಇಲ್ಲ, ಎಸ್ಪೆಷಲಿ ನನ್ನ ಟೈಮಿಗೆ ಏನು ಮೋಸ ಇಲ್ಲ. ನೀವು ಯಾರೋ ಇಷ್ಟು ಹೇಳೋದಕ್ಕೆ ನಾನು ನಂಬ್ಕೊಂಬಂದಿದ್ದಕ್ಕೆ ನಾಟ್ ಬ್ಯಾಡ್. 27th ಎಸ್ ಡೆಫಿನೆಟ್ಲಿ ವಿಲ್. ಯು ವಿಲ್ ಲವ್ ಇಟ್. ಮೇಷ್ಟ್ರು ಬದುಕದೇ ಹೇಳ್ಕೊಡ್ಲಿಲ್ಲ ಅಂತ ಜಂಗಲ್ ದುನಿಯಾ ವಿಜಯ್ ಸರ್ ಹೇಳಿದ್ರು. ಆ ಥರ ಕಾಲೇಜಲ್ಲಿ ಪಾಠದಲ್ಲಿ ಏನೂ ಹೇಳ್ಕೊಡ್ಲಿಲ್ಲ ಅಂತ. ಸೊ ಆ ಥರ ಅಲ್ಲ ನಿಮ್ಮನ್ನು ಬೋದಲ್ಲೇ ನೋಡಿ ಸಿಲೆಬಸ್ ಎಷ್ಟು ಉಪಯೋಗ ಆಗುತ್ತೆ ಜೀವನ. ಪ್ಲಸ್ ಮೈನಸ್ ಮಾತ್ರ ಗೊತ್ತಿರೋದು, ಇಂಟು ಒಂದು ಯೂಸ್ ಆಗುತ್ತೆ, ಇಂಟು ಒಂದು ಯೂಸ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಎಲ್ಲೂ ಉಪಯೋಗಿಸಿಲ್ಲ. ಸೊ ಆ ಥರ ನೆವರ್ ಪ್ರಾಮಿಸ್ ಏನು ಮಾಡಿದ್ದೀವಿ, ಮೂವ್ ಏನು ಮಾಡಿದ್ದೀವಿ, ದಟ್ ಇಸ್ ಆಲ್ವೇಸ್ 27th ಫೈನಲ್ ರಿಲೀಸ್. ಪ್ರೀ ಸೇಲ್ಸ್ ಟಿಕೆಟು ಮಾಡಿಬಿಟ್ಟಿದ್ದೀವಲ್ಲ 5,000. ಸೊ ನಾವು ರಿಲೀಸ್ ಮಾಡಲೇಬೇಕು. ಆಲ್ ದ ವೆರಿ ಬೆಸ್ಟ್. 27th ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಔಟ್ ಆಫ್ ಸಿಲೆಬಸ್, ಔಟ್ ಆಫ್ ದ ಬಾಕ್ಸ್ ಅಂದ್ರೆ ಬಾಕ್ಸ್ ಅಲ್ಲಿ ಕಿತ್ಕೊಂಡ್ಬರೋ. ಸೊ ಬಾಕ್ಸ್ ಆಫೀಸ್ ತುಂಬಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ 3 ಸಿನಿಮಾ. ಥ್ಯಾಂಕ್ ಯು ಸೋ ಮಚ್.